ವರ್ತಕರು ವ್ಯಾಪಾರಿಗಳು ಬರ್ತಾರೆ. ಅವರ ಗಾಡಿಯಲ್ಲಿ ಹೋಗೋಣ ಅಂತ ಅವಳು ಅವರನ್ನು ಕೇಳಿಕೊಳ್ತಾಳೆ. ಅವರು ಕರ್ಕೊಂಡು ಹೋಗ್ತಾರೆ. ಆದರೆ ವರ್ತಕರನ್ನು ಯಾವುದೋ ಒಂದಿಷ್ಟು ರಾತ್ರಿ ಡಕಾಯಿತರು ಅಟ್ಯಾಕ್ ಮಾಡಿ ಅವರ ವಸ್ತುಗಳನ್ನೆಲ್ಲ ಅಪಹರಿಸಿದಾಗ ವರ್ತಕರು ಇವಳು ನಮ್ಮೊಟ್ಟಿಗೆ ಶನಿ, ಇವಳು ಬಂದದ್ರಿಂದ ಹೀಗಾಯಿತು ಅಂತ ಇವಳನ್ನೇ ಹಳಹಳಿಸುವಾಗ, ನಿಂದಿಸುವಾಗ ಅವರು ಮತ್ತೆ ಅವಳು ಕೂಡ ಅವರನ್ನು ಬಿಟ್ಟು ಹೋಗುವ ತೀರ್ಮಾನ ಮಾಡ್ತಾಳೆ. ಆ ಬಳಿಕ ಅವರ ಜೊತೆಗಿದ್ದ ಬ್ರಾಹ್ಮಣರ ಬೆನ್ನು ಹತ್ತುತ್ತಾಳೆ. ಆ ಬ್ರಾಹ್ಮಣರು ಅವಳನ್ನು ಚೇದಿರಾಜನ ಕಡೆಗೆ ಮುಟ್ಟಿಸ್ತಾರೆ. ಆ ಚೇದಿರಾಜನಲ್ಲಿ ರಾಜಮಾತೆಯ ತನಕ ಇವಳನ್ನು ಮುಟ್ಟಿಸುವ ಕೆಲಸವಾಗ್ತದೆ. ಆ ಚೇದಿರಾಜನ ವಂಶದ ರಾಜಮಾತೆ ನನ್ನ ಮಗಳು ಸುನಂದಾಳಿಗೆ ನೀನು ಸೈರಂಧ್ರಿಯಾಗಿ ಇರುವಂತೆ, ಯಾಕಂದರೆ ಇವಳು ತನ್ನನ್ನು ಹಾಗೆ ಪರಿಚಯಿಸ್ಕೊಳ್ತಾಳೆ, ತಾನು ಸೈರಂಧ್ರಿ ಅಂತ, ಬ್ಯೂಟಿಷನ್ ಅಂತ. ಸೊ ಆಯಿತು, ಸೈರಂಧ್ರಿಯಾಗಿ ಇರುವಂತ ಅವಳು ಒಂದು ಕಂಡೀಷನ್ ಹಾಕ್ತಾಳೆ, ನಾನು ಗಂಡಸರ ಜೊತೆಗೆ ಮಾತಾಡೋದಿಲ್ಲ, ಬೇರೆಯವರಿಗೆ ಅಲಂಕಾರ ಮಾಡೋದಿಲ್ಲ ನಿನ್ನ ಮಗಳನ್ನು ಬಿಟ್ಟರೆ, ಬ್ರಾಹ್ಮಣರಲ್ಲದೆ ಬೇರೆಯವರ ಜೊತೆಗೆ ಮಾತಾಡೋದಿಲ್ಲ, ಗಂಡಸರಿದ್ದರೆ ಬ್ರಾಹ್ಮಣರಿದ್ದರೆ ಮಾತಾಡ್ತೀನಿ, 3 ಕಂಡೀಷನ್. ಅಲ್ಲಿಂದ ಅವಳು ಅಲ್ಲಿ ಹೋಗಿ ಸೇರಿದಾಗ ಇತ್ತ ಭೀಮ ಅವನಿಗೆ ಮಗಳೆಲ್ಲಿ ಹೋದ್ಲು ಅನ್ನೋ ಚಿಂತೆ. ಅವನು ಗೂಢಚಾರರನ್ನು ಕಳಿಸಿದ. ಸುದೇವ ಅನ್ನುವ ಬ್ರಾಹ್ಮಣ ಎಲ್ಲ ಕಡೆ ತಿರುಗಾಡಿಕೊಂಡು ಅಲ್ಲಿ ಬಂದ. ಅಲ್ಲಿ ಬಂದಾಗ ಅವನಿಗೆ ಕೆಲವು ಕುರುಹುಗಳನ್ನು ನೋಡಿ ಇವಳು ದಮಯಂತಿ ಅಂತ ಅನುಮಾನ ಬರುತ್ತೆ. ಅವಳ ಹತ್ರ ಹೋಗಿ ಅವನು ಒಂದಿಷ್ಟು ತನ್ನನ್ನು ಪರಿಚಯಿಸ್ಕೊಂಡು ಮಾತಾಡ್ಲಿಕ್ಕೆ ಶುರು ಮಾಡಿದಾಗ ದಮಯಂತಿ ಹೌದು ಅಂತ ತಾನು ಓಪನ್ ಅಪ್ ಆಗ್ತಾಳೆ. ಅವಳು ಸುದೇವನನ್ನು ಗುರುತಿಸ್ತಾಳೆ, ಇವಳ ಮನೆಯ ಅಣ್ಣನ ಮಿತ್ರ ಅಂತ. ಹಾಗಾಗಿ ತಮ್ಮನ ಮಿತ್ರ ಇವ, ನನಗೆ ತೊಂದರೆ ಇಲ್ಲ, ಸಹೋದರ ಬಂಧು ಅಂತ ಎಲ್ಲ ಹೇಳ್ಕೊಳ್ತಾಳೆ ತನ್ನ ಕಥೆಯನ್ನು. ಆಗ ಸುದೇವ ಮಾತಾಡ್ತಿರುವುದನ್ನು ಸುನಂದ ಕೇಳಿ, ಸುನಂದ ಯಾವ ರಾಜಮಾತೆಯ ಮಗಳು, ಅವಳು ಕೇಳಿ ರಾಜಮಾತೆಗೆ ಹೇಳಲಾಗಿ ರಾಜಮಾತೆ ಈ ಸುದೇವನನ್ನು ಕರೆದು ಕೇಳಿದಾಗ ಆ ರಾಜಮಾತೆಗೆ ಸುದೇವ ಇಡೀ ಅವಳ ಪೂರ್ವಚರಿತ್ರೆಯನ್ನು ಹೇಳಿದಾಗ ಆ ರಾಜಮಾತೆಗೆ ಗೊತ್ತಾಗುತ್ತೆ ಇವಳು ತನ್ನ ಸಾಕ್ಷಾತ್ ಅಕ್ಕನ ಮಗಳು. ಹಾಗಾಗಿ ಚಿಕ್ಕಮ್ಮನ ಮನೆಗೆ ಬಂದಿರ್ತಾಳು ಅವಳು. ಅಲ್ಲಿಂದ ಅವಳೇನು ಮಾಡ್ತಾಳೆ, ನೀನು ಹೋಗು, ನೀನು ವಿದರ್ಭ ದೇಶದ ಭೀಮನ ಮನೆಗೆ ಹೋಗು, ನಿನ್ನ ಅಪ್ಪ ಅಮ್ಮನನ್ನು ಸೇರಿಕೊ, ಮುಂದೇನಾಗ್ತದೆ ನೋಡು. ಹಾಗೆ ಅವಳು ಮನೆಗೆ ಹೋಗಿ ಸೇರಿಕೊಂಡ್ರು. ಅಲ್ಲಿ ಸೇರಿದ ಮೇಲೆ ಅವರ ಜೊತೆಗೆ ಇದ್ದಾಗಲೂ ಕೂಡ ಅವಳು ಮತ್ತೆ ಅಪ್ಪನನ್ನು ಕೇಳುವುದು, ನನಗೆ ನನ್ನ ನಲನನ್ನು ಒದಗಿಸಿಕೊಡಿ. ಇವರು ಮತ್ತೆ ಗೂಢಚಾರರನ್ನು ಬಿಡ್ತಾರೆ, ಹುಡುಕ್ಲಿಕ್ಕೆ ಹೋಗ್ತಾರೆ. ಆ ಕಡೆಯಿಂದ ಬೇರೆ ಬೇರೆ ಇವಳು ಪದ್ಯ ಒಂದು ಹೇಳ್ಕೊಟ್ಟು ಕಳಿಸ್ತಾಳೆ. ಅದೇ ಪದ್ಯ, ಅರ್ಧ ಬಟ್ಟೆಗಳನ್ನು ಕಸಿದುಕೊಂಡು ಹೋದವೋ ಜೂಜುಕೋರನೆ ಎಲ್ಲಿ ಹೋಗಿದ್ದಿ, ನಿನ್ನನ್ನು ಕಾಯ್ದುಕೊಂಡು ನಾನು ಇಲ್ಲಿ ಹಾಗೇ ಇದ್ದೇನೆ, ನನ್ನ ಪಾತಿವ್ರತ್ಯ ಕಾಪಾಡಿಕೊಂಡು ನಾನು ನಿನಗಾಗಿ ದಾರಿ ಕಾಯುತ್ತಿದ್ದೇನೆ, ನೀನಲ್ಲದಿದ್ದರೆ ನನಗಾರು ರಕ್ಷಣೆ. ಇದೇ ಪದ್ಯ. ಅದನ್ನು ಅಲ್ಲಿ ಹೋಗಿ ಸುದೇವ ಇವನು ಆ ಪರಣಾದ ಅನ್ನುವ ಒಬ್ಬ ಗೂಢಚಾರ ಅಲ್ಲಿ ಹೋಗಿ ಹೇಳ್ತಾನೆ. ಅದು ಈ ಕಡೆಯಿಂದ ಈ ನಮ್ಮ ನಲ ಕರ್ಕೋಟಕ ವಿಷಕ್ಕೆ ಒಳಗಾಗಿ, ಕರ್ಕೋಟಕ ಅನ್ನುವ ಒಂದು ಸರ್ಪ ಅವನನ್ನು ಕಚ್ಚುತ್ತೆ. ಅದು ಅಗ್ನಿಯಿಂದ ನನ್ನನ್ನು ಪಾರು ಮಾಡು ಅಂತ ಕೇಳುತ್ತೆ. ಪಾರು ಮಾಡಲಿಕ್ಕೆ ಕರ್ಕೊಂಡು ಬಂದು ಆಚೆಗೆ ಹೋಗುವಾಗ 10 ಹೆಜ್ಜೆ ನಡಿ, ಬಿಡ್ತೇನೆ. ಅವನು ಏಕಂ ದ್ವೇ ತ್ರೀಣಿ ಅಂತ ಸಂಸ್ಕೃತದಲ್ಲಿ ಹೇಳ್ತಾ ದಶ ಅಂತಾನೆ. ದಶ ಅಂದರೆ ಸಂಸ್ಕೃತದಲ್ಲಿ 10 ಅಂತಲೂ ಅರ್ಥ, ಕಚ್ಚು ಅಂತಲೂ ಅರ್ಥ. ಅದು ಕಚ್ಚುತ್ತೆ. ಕಚ್ಚಿದ ಮೇಲೆ ಹೇಳುತ್ತೆ, ಇಲ್ಲ ನಿನ್ನೊಳಗಿನ ಕಲಿಪುರುಷನನ್ನು ನಾನು ಕಚ್ಚಿದ್ದೇನೆ, ಅವನು ಸಾಯ್ತಾನೆ, ನಿನಗೆ ನನ್ನ ವಿಷ ಬೇರೇನು ಮಾಡೋದಿಲ್ಲ, ನೀನು ಮುಂದೊಂದು ದಿವಸ ನೀನು ಬೇಕಾದ ನಿನ್ನ ಪತ್ನಿಯನ್ನು ಸೇರ್ತಿ, ಹೀಗೆಲ್ಲ ಅನುಗ್ರಹ ಆಗುತ್ತೆ, ಹೊರಟು ಹೋಗುತ್ತೆ. ಈ ಹಾವು ಕರ್ಕೋಟಕ ವಿಷ ಕಚ್ಚಿದಂತಹ ಹಾವು ಅವನಿಗೆ ಹೇಳುತ್ತೆ, ನೀನು ಅಯೋಧ್ಯೆಗೆ ಹೋಗು, ಋತುಪರ್ಣ ಅನ್ನುವ ದೊರೆಯನ್ನು ಸೇರು. ಹಾಗೆ ಋತುಪರ್ಣನನ್ನು ಸೇರ್ತಾನೆ. ಋತುಪರ್ಣನಲ್ಲಿ ಆಗಲೇ ನಲಚಕ್ರವರ್ತಿಯ ಯಾವ ಕುದುರೆ ನಡೆಸ್ತಿದ್ದವನಿದ್ದಾನಲ್ಲ ಅವನು ವಾರ್ಷ್ಣೇಯ ಅಂತ ಅವ ಇರ್ತಾನೆ. ಈ ವಾರ್ಷ್ಣೇಯ ಚಿತ್ರಸೇನ ಮತ್ತು ಚಿತ್ರಸೇನೆ ಅನ್ನೋ 2 ಮಕ್ಕಳನ್ನು ಕುಂಡಿನಪುರದಲ್ಲಿ ಬಿಟ್ಟು ತಾನು ಬಂದು ಋತುಪರ್ಣನ ಸಾರಥಿಯಾಗಿ ಸೇರಿರ್ತಾನೆ. ಇವನಿಗೆ ನಲನ ಗುರ್ತಾಗೋದಿಲ್ಲ, ಯಾಕಂದರೆ ಇವನಿಗೆ ವಿಷ ಕಚ್ಚಿ ಇವನು ಕುರೂಪಿ ಆಗ್ತಾನೆ, ಕೈ ಮೋಟಾಗಿರುತ್ತೆ, ಇವನನ್ನು ಗುರ್ತು ಹಿಡಿಯೋಕ್ಕಾಗಲ್ಲ. ಹೀಗಾಗಿ ಅವರು ಅಲ್ಲಿ ಇರ್ತಾರೆ. ಬಟ್ ಇವನು ಕುದುರೆ ನೋಡಿಕೊಳ್ಳೋ ಕೆಲಸಕ್ಕೆ ಸೇರಿಕೊಳ್ತಾನೆ. ಕುದುರೆಯ ಜೊತೆಗೆ ಇರುವ ರೀತಿ ನೀತಿ ಬಹಳ ಪ್ರಬಲ, ಯಾಕೆ ಇವ ಅಶ್ವವಿದ್ಯೆ ಬಲ್ಲವ. ಇದು ಒಂದು ಭಾಗ. ಆ ಕಡೆಯಿಂದ ಗೂಢಚಾರರು ಹೋದರು, ಇವನನ್ನು ಹುಡುಕಿಕೊಂಡು ಪರಣಾದ ಮೊದಲಾದವರನ್ನೆಲ್ಲ ಕಳಿಸಿ, ಈ ಪರಣಾದ ಇದೇ ಪದ್ಯ ಎಲ್ಲ ಕಡೆ ಹೋಗಿ ಹೇಳೋದು. ಅಲ್ಲಿ ಹೋಗುವಾಗ ಇವನು ಬಾಹುಕ ಅನ್ನುವ ಹೆಸರಿನಲ್ಲಿ ಋತುಪರ್ಣನ ಮನೆಯಲ್ಲಿದ್ದಾನೆ. ಇವನ ಈ ಪದ್ಯವನ್ನು ಕೇಳಿ ಬಾಹುಕ ಕರೀತಾನೆ ಪರಣಾದನನ್ನು, ಉತ್ತರ ಕೊಡ್ತಾನೆ. ಏನು ಉತ್ತರ ಕೊಡ್ತಾನೆ, ಹೌದು ಪತಿವ್ರತೆಯರು ತಮ್ಮ ರಕ್ಷಣೆ ಮಾಡಿಕೊಳ್ತಾರೆ, ಅವರಷ್ಟು ಬಲಿಷ್ಠರು, ಗಂಡ ಏನು ಮಾಡಲಿಕ್ಕೆ ಸಾಧ್ಯ, ಅವನು ತುಂಬ ಅನಾಥ, ಅವನು ಒಂಟಿಯಾಗಿ ಅಲೆದಾಡ್ತಿದ್ದಾನೆ, ಅವನೇನು ಮರೆತಿಲ್ಲ, ಆದರೆ ಎಂದೂ ಕೂಡ ಪತಿವ್ರತೆಯರು ಗಂಡನನ್ನು ಶಪಿಸದಿರಲಿ ಅಂತ ವಾಪಸ್ ಉತ್ತರ ಕೊಡ್ತಾನೆ. ಇದರಿಂದ ಈ ಬಾಹುಕ ಹೇಳಿದರು ಮಾತನ್ನು ಪರಣಾದ ಬಂದು ಹೇಳ್ತಾನೆ. ಹೀಗೆ ಹೇಳಿದ ಒಬ್ಬ, ಆದರೆ ಅವ ನೋಡೋಕ್ಕೆ ಸರಿ ಅವನು ನಳನ ಹಾಗಿರಲಿಲ್ಲ. ಬಟ್ ಇದರ ಪರೀಕ್ಷೆಯನ್ನು ಕೇಶಿನಿಯ ಮೂಲಕ ಬೇರೆ ಬೇರೆ ಥರ ಮಾಡ್ತಾಳೆ ದಮಯಂತಿ. ಅವಳಿಗೆ ಖಚಿತವಾಗ್ತದೆ ಬಾಹುಕನೇ ನಲ ಅಂತ.
ಎರಡನೆಯ ಸ್ವಯಂವರ ಅಂತ ಅನೌನ್ಸ್ ಮಾಡಿಸ್ತಾಳೆ. ಋತುಪರ್ಣ ಬರ್ತಾನೆ. ಆ ಸ್ವಯಂವರಕ್ಕೆ ಬರುವಾಗ ಇವರು ಕುದುರೆಯಲ್ಲಿ ಬರ್ತಾರೆ. ಕುದುರೆಯಲ್ಲಿ ಬರುವಾಗ ಅವರ ಈ ಕುದುರೆಯ ನಡಿಗೆ ಯಾವ ವೇಗ ಇರ್ತದೆ ಅಂದರೆ ಋತುಪರ್ಣನಿಗೆ ಗೊತ್ತಾಗ್ತದೆ ಇವನ ಅಶ್ವವಿದ್ಯೆಯಲ್ಲಿ ಪಾರಂಗತರಾದ ನಲ ಇರಬೇಕು ಅಂತ. ಅಷ್ಟು ಅವನ ಹೇಗೆ ಒಂದು ಘಟನೆ ಕೊಡ್ತಾರೆ ಅಂದರೆ ಋತುಪರ್ಣನ ಒಂದು ಉತ್ತರೀಯ ಬಿತ್ತು ಅನ್ನೋದ್ರೊಳಗೆ 1 ಯೋಜನ ದೂರ ಹೋಗಿ ಆಗಿತ್ತಂತೆ ಕುದುರೆ. ಹಾಗೆ ಓಡಿಸುವವನಂದರೆ ಅದು ನಲ ಅಂತ. ಹೀಗಾಗಿ ಇದು ಒಂದು ಭಾಗ. ಇನ್ನು ಅಕ್ಷವಿದ್ಯೆ ಇವನಿಗೆ ಗೊತ್ತಿತ್ತು ಋತುಪರ್ಣನಿಗೆ. ಅಕ್ಷವಿದ್ಯೆ ಅಂದರೆ ಏನು ಅಂತಂದರೆ ಬಹಳ ಆಶ್ಚರ್ಯ ಆಗುತ್ತೆ. ಅದು ಹೇಗಿದೆ ಅಂದರೆ ಒಂದು ಮರ ದಾಟ್ತಾರೆ ಅವರು. ಆ ಮರ ದಾಟುವ ಅರೆ ಕ್ಷಣದಲ್ಲಿ ನೀವೀಗ ಹೇಳಿದೆ ನಾನು 1 ಯೋಜನ ದೂರ ಹೋಗ್ಲಿಕ್ಕೆ ಎಷ್ಟು ಸ್ಪೀಡಲ್ಲಿ ಹೋಗ್ತಿದ್ರು ಅಂತ. ನನ್ನ ಉತ್ತರೀಯ ಬಿತ್ತು ಅನ್ನೋದ್ರೊಳಗೆ 1 ಯೋಜನ ದೂರ ಹೋಗಿ ಆಗಿತ್ತೀವ. ಯೋಜನೆ ಎಷ್ಟು ಮೈಲಿ ಈ ಲೆಕ್ಕಗಳು ಖಚಿತವಾಗಿ ಸಿಗುವುದಿಲ್ಲ ಅಂತ ಹೇಳ್ತಾರೆ ಅಪ್ಪ. ಒಟ್ಟಿನಲ್ಲಿ ಅದೊಂದಿಷ್ಟು ಮೈಲಿಯ ಲೆಕ್ಕ ಹೋದ. ಅಷ್ಟು ಸ್ಪೀಡಿನಲ್ಲಿ ಹೋಗುವ ಈ ಋತುಪರ್ಣನ ಗಾಡಿಯನ್ನು ನಡೆಸ್ತಾ ಇರುವ ಬಾಹುಕನ ಆ ಹೊತ್ತಿಗೆ ಋತುಪರ್ಣ ಒಂದು ಮರದ ಹಣ್ಣನ್ನು ದಾಟುವಾಗ ಆ ಮರದಲ್ಲಿ ಇಷ್ಟು ಹಣ್ಣುಗಳಿವೆ ಅಂತ ಹೇಳಿಬಿಟ್ಟಂತೆ ಲೆಕ್ಕ. ಈ ಋತುಪರ್ಣ ಹೀಗೆ ಹೇಳಿದ ಕೂಡಲೇ ಬಾಹುಕನಿಗೆ ಗೊತ್ತಾಯಿತು ಇದು ಅಕ್ಷವಿದ್ಯೆ ಅಂತ. ನೋಡಿ, ಅಕ್ಷವಿದ್ಯೆ ಅಂದರೆ ಹೀಗೆ ನೋಡೋದ್ರೊಳಗೆ ಸಂಖ್ಯೆಯ ಬಲ ಗೊತ್ತಾಗುವುದು ಅಂತ ಕಾಣ್ತದೆ. ಇವನು ಏನು ಮಾಡ್ತಾನೆ, ನೀವು ಬೇಕಾದ್ರೆ ಮುಂದೆ ಹೋಗಿ ನಾನು ಅದು ಹಣ್ಣು ಲೆಕ್ಕ ಮಾಡಿಯೇ ಬರೋದು ಅಂತಾನೆ ಬಾಹುಕ. ನಮ್ಗೆ ಸಂವತ್ಸರ ಇದು ಸ್ವಯಂವರಕ್ಕೆ ನಾಳೆ ಒಳಗೆ ಹೋಗಲೇಬೇಕು, ನೀನು ತಡ ಮಾಡಬೇಡ, ನೀವು ಬೇಕಾದ ಮಾಡು, ನಾನಂತೂ ಹಣ್ಣು ಲೆಕ್ಕ ಮಾಡೋದೇ ಬರಲ್ಲ ಅಂತ ಇಳಿದು ಮರದ ಅಷ್ಟು ಹಣ್ಣುಗಳನ್ನು ಎಣಿಸಿದರೆ ಇವನು ಹೇಳಿದಷ್ಟೇ ಹಣ್ಣಿರುತ್ತೆ, ಅವನಿಗೆ ಗೊತ್ತಾಗುತ್ತೆ. ನಿನಗೆ ಅಕ್ಷವಿದ್ಯೆ ಗೊತ್ತಿದೆ ಅಲ್ವಾ ಅಂತ. ಹೌದು, ನೀನು ನೋಡು, ನಾಳೆ ಸ್ವಯಂವರದ ಒಳಗೆ ನನ್ನನ್ನು ಬೇಗ ಮುಟ್ಟಿಸಿದಿಂತಾದರೆ ನಾನು ನಿನಗೆ ಅಕ್ಷವಿದ್ಯೆಯನ್ನು ಅನುಗ್ರಹ ಮಾಡ್ತೇನೆ. ಈ ಅಕ್ಷವಿದ್ಯೆ ಗೊತ್ತಿದ್ದವನಿಗೆ ದಾಳವನ್ನು ಹಾಕುವಾಗ ಇಷ್ಟೇ ಸಂಖ್ಯೆ ಬೀಳಬೇಕು ಹೇಳಕ್ಕೆ ಬರುತ್ತೆ ಅಂತ ಇದು ಕನೆಕ್ಷನ್. ಇದು ಶಕುನಿಗೆ ಗೊತ್ತಿತ್ತು. ಈ ಲೆಕ್ಕ ಇಟ್ಕೊಂಡು ಋತುಪರ್ಣ ಓಹೋ ನಾನು ನನ್ನ ಸಹೋದರ ಪುಷ್ಕರನಿಂದ ಸೋತದ್ದು ದಾಳದಲ್ಲಿ ಈ ಅಕ್ಷವಿದ್ಯೆ ಕಲಿಬೇಕು ಅಂತ ತೀರ್ಮಾನ ಮಾಡ್ತಾನೆ. ಆ ಅಕ್ಷವಿದ್ಯೆಯನ್ನು ಅವನು ಅಲ್ಲಿ ಹೋದ ಕೂಡಲೇ ಮುಟ್ಟಿಸಿದ ನಂತರ ನಾನು ಕಲಿಸ್ತೇನೆ ಅಂತಾನೆ. ಇತ್ತ ಸ್ವಯಂವರದ ಯಾವ ತಯಾರಿ ಇರೋದಿಲ್ಲ. ಋತುಪರ್ಣ ನೋಡ್ತಾನೆ, ಇಲ್ಲ ಅದರ ಆತಿಥ್ಯ ಮಾಡ್ತೇವೆ, ಕೂತ್ಕೊಳ್ಳಿ, ಇನ್ನೊಂದಿಷ್ಟು ದಿವಸ ಇದ್ದು ಹೋಗಿ ಇರ್ತಾರೆ. ಬಾಹುಕನನ್ನು ಕೇಶಿನಿ ಅನ್ನುವ ಸೇವಕಿಯನ್ನು ಕಳಿಸುವುದರ ಮೂಲಕ ದಮಯಂತಿ ಎಲ್ಲ ಪರೀಕ್ಷೆಗಳನ್ನು ಮಾಡಿದಾಗ ಅವಳಿಗೆ ಖಚಿತವಾಗ್ತದೆ ಬಾಹುಕನೇ ನಲ ಅಂತ. ಅಡಿಗೆಯ ರುಚಿ ನೋಡಿಸ್ತಾವ, ಅಡಿಗೆ ಮಾಡ್ತಿರ್ತಾನೆ, ಅಡಿಗೆಯ ರುಚಿ ನೋಡ್ತಾಳೆ, ಅದು ನಲನದ್ದು ಅಂತ ಗೊತ್ತಾಗುತ್ತೆ. ಅದಲ್ಲದೆ ಅವನು ನೀರು ಮತ್ತು ಅಗ್ನಿ ಯಾರೂ ಕೊಡದೆ ಅವನಿಗೆ ಸೃಷ್ಟಿ ಮಾಡುವ ಶಕ್ತಿ ಇರ್ತದೆ, ಲೋಕಪಾಲಕರು ಮಾಡಿದ ಅನುಗ್ರಹ ಅವನಿಗೆ, ಅದು ಗೊತ್ತಾಗುತ್ತೆ. ಅವನು ನೀರು ಮತ್ತು ಅಗ್ನಿ ಯಾರ ಹತ್ರ ಕೇಳಿದ ಅಡಿಗೆ ಮಾಡ್ತಿರ್ತಾನೆ. ಇದೆಲ್ಲ ನೋಡಿದರೆ ಇದು ಪಕ್ಕಾ ನಲ ಅಂತ ಗೊತ್ತಾಗಿ ತಂದೆ ಹತ್ರ ಅನುಮತಿ ಕೇಳಿ ಒಂದು ದಿವಸ ಮನೆಯ ಅಂತಃಪುರಕ್ಕೆ ಕರೆಸ್ಕೊತಾಳೆ. ಆ ಅಂತಃಪುರದಲ್ಲಿ ಮತ್ತೆ ಪರಸ್ಪರ ಪ್ರಶ್ನೋತ್ತರಗಳಾದಾಗ ಅವನು ಒಪ್ಪಿಕೊಳ್ಳುತ್ತಾನೆ ತಾನು ನಲ ಅನ್ನೋದನ್ನು. ಆ ಬಳಿಕ ಅವರ ಪುನರ್ಮಿಲನ ಆಗ್ತದೆ. ಹಾಗೆ ಆದ ತಕ್ಷಣ ಇವನ ಕುರೂಪ ಸ್ಥಿತಿ ಹೋಗ್ತದೆ. ಹೀಗಾಗಿ ಮತ್ತೆ ನಲ ದಮಯಂತಿಯರ ಪುನರ್ಮಿಲನ ಆಗುತ್ತೆ. ಅವನು ಅಕ್ಷವಿದ್ಯೆಯನ್ನು ಪಡೆದು ಪುಷ್ಕರನ ಜೊತೆಗೆ ಆಟ ಆಡಿ ಪುಷ್ಕರನಿಂದ ಸಂಪೂರ್ಣ ಕಳೆದುಕೊಂಡ ಚಕ್ರವರ್ತಿತ್ವದ ಸಂಪತ್ತನ್ನು ಮರಳಿ ಪಡೆದು ಅರ್ಧವನ್ನು ತಮ್ಮನಿಗೆ ಧಾರೆ ಎರೀತಾನೆ. ಪುಷ್ಕರನಿಗೆ, ನಾನು ರಾಜ್ಯದ ಸಕಲ ಸಂಪತ್ತು ಪಡೆದಿದ್ದೇನೆ, ಆದರೆ ನನಗೆ ಸಂಪೂರ್ಣ ಬೇಡ, ನೀನು ಚೆನ್ನಾಗಿರು ಅಂತ. ಇದು ಕ್ಷಮಾಗುಣ. ನನಗೆ ಹಾಗೆ ಮಾಡಿದೆಯಲ್ಲ, ನೀನು ಹೀಗಾಗಬೇಕು, ಇದು ಇವತ್ತಿನ ಧಾಟಿ. ನನ್ನನ್ನು ಬೀದಿಗೆ ಹಾಕಿದೆಯಲ್ಲ, ನೀನು ಬೀದಿಗೆ ಹೋಗಬೇಕು. ಕ್ಷಮೆ ಒಂದೇ ಸತ್ಯ, ಕ್ಷಮೆಯೇ ಯಜ್ಞ, ಕ್ಷಮೆಯೇ ತಪಸ್ಸು, ಕ್ಷಮೆಯೇ ವೇದ, ಕ್ಷಮೆಯಿಂದಲೇ ಏಳಿಗೆ, ಕ್ಷಮೆ ಇಲ್ಲದಿದ್ದರೆ ಸರ್ವನಾಶ. ಇದು ಧರ್ಮರಾಯ ಹೇಳಿದ ಮಾತು, ನಳ ಚಕ್ರವರ್ತಿಯ ಮಾತು, ಚಕ್ರವರ್ತಿ ತೋರಿಸಿದ ನಡೆ. ಅವನು ಪುಷ್ಕರನಿಗೆ ಅರ್ಧ ರಾಜ್ಯವನ್ನು ಕೊಟ್ಟು ಅರ್ಧ ಸಂಪತ್ತನ್ನು ಕೊಟ್ಟು ನೀನು ಚೆನ್ನಾಗಿರು, ನಾನು ಚೆನ್ನಾಗಿರ್ತೇನೆ, ಇದು ನಾವು ನಡೆಯಬೇಕಾದದ್ದು ಅಂತ ನಲನ ಮೂಲಕ ಕಥೆ. ಇದನ್ನು ಹೇಳ್ತಾರೆ. ನಲನಿಗೆ ಯಾರಿದ್ರಪ್ಪ? ಹೆಂಡತಿ ಇರಲಿಲ್ಲ ಜೊತೆಗೆ, ನಿನ್ನ ಜೊತೆಗಿರುವ ಹಾಗೆ ಸಹೋದರರು ಇರಲಿಲ್ಲ, ಗುರುಗಳಿರಲಿಲ್ಲ, ಯಾರೂ ಇರಲಿಲ್ಲ. ಯಾರು ಕಷ್ಟಪಟ್ಟದ್ದು? ಯುಧಿಷ್ಠಿರ ಸುಮ್ಮನಾಗ್ತಾನೆ. ಆ ಬಳಿಕ ಬೃಹದಶ್ವರು ಹೇಳ್ತಾರೆ, ನಿನಗೆ ಇಂದಲ್ಲ ನಾಳೆ ದುರ್ಯೋಧನಾದಿಗಳು ಮತ್ತೆ ಬಂದು ದ್ಯೂತದ ಮೂಲಕ ದಿವ್ಯಾಸ್ತ್ರ ಅಪಹರಿಸಿದರೆ ಎನ್ನುವ ಭಯ ಇದೆಯಲ್ಲ, ಬಾ ಏಕಾಂತದಲ್ಲಿ ಕುಳಿತುಕೋ, ನಿನಗೆ ಅಕ್ಷವಿದ್ಯೆಯನ್ನು ಬೋಧಿಸುತ್ತೇನೆ. ಹಾಗಾಗಿ ದಾಳವನ್ನು ನಮಗೆ ಬೇಕಾದ ಸಂಖ್ಯೆಯಿಂದ ಹಾಕುವುದು ಹೇಗೆ ಅನ್ನುವ ಅಕ್ಷವಿದ್ಯೆಯನ್ನು ಕೂಡ ಯುಧಿಷ್ಠಿರ ಕಾಲದ ದೃಷ್ಟಿಯಿಂದ ಮುಂದಿನ ದೂರಾಲೋಚನೆ ಮಾಡಿಕೊಂಡು ತಗೊಳ್ತಾನೆ. ಹಾಗಾಗಿ ಅಕ್ಷವಿದ್ಯೆ ಪ್ರವೀಣ ಕೂಡ ಯುಧಿಷ್ಠಿರ. ಇಷ್ಟಾದ ಮೇಲೆ
ನಾನು ಈಗಾಗಲೇ ಹೇಳಿದ ಒಂದು ಭಾಗವಾದ ಆ ಪುಣ್ಯತೀರ್ಥದ ಘಟನೆಗಳನ್ನು ಲೆಕ್ಕ ಹಾಕೋತಾ, ಹಾಗಾದರೆ ನಾವು ಜಾಗ ಚೇಂಜ್ ಮಾಡೋಣ, ಕಾಮ್ಯಕವನದಲ್ಲಿ ಇರೋಕ್ಕಾಗಲ್ಲ, ನಮಗೆ ಅರ್ಜುನ ಇಲ್ಲದೆ ಬೇಸರ ಬಂದಿದೆ ಅಂತೆಲ್ಲ ಅಂದ್ಕೊಂಡು ಅವರು ಜಾಗ ಚೇಂಜ್ ಮಾಡಬೇಕು ಅನ್ನುವಾಗ ವೇದವ್ಯಾಸರು, ನಾರದರು ಇವರೆಲ್ಲ ಬಂದು ನೀನು ಧೌಮ್ಯರು ಮತ್ತು ಇತರರ ಸಲಹೆ ಕೇಳಿಕೊಂಡು ಮುಂದುವರಿ, ಮಾಡುವುದಿದ್ರೆ ಮಾಡು ಅನ್ನುವಾಗ ಲೋಮಶರು ಬರ್ತಾರೆ. ಲೋಮಶರು ಬಂದು ಅವರು ನನಗೆ ಈಗ ಇಂದ್ರನ ಲೋಕದಿಂದ ಬಂದಿದ್ದೇನೆ, ಇಷ್ಟು ಸುದ್ದಿ ಅಂತ ಅರ್ಜುನನ ಬಗ್ಗೆ ಹೇಳ್ತಾರೆ. ಅರ್ಜುನ ಈಗಾಗಲೇ ದಿವ್ಯಾಸ್ತ್ರಗಳನ್ನು ಪಡೆದಿದ್ದಾನೆ. ಯಮದಂಡ, ವಾರುಣಾಸ್ತ್ರ, ಅಂತರ್ಧಾನಾಸ್ತ್ರ ಎಲ್ಲ ಆಗ್ನೇಯಾಸ್ತ್ರ ಅಂತ ಅದನ್ನೆಲ್ಲ ಪಡೆದಿದ್ದಾನೆ. ಅದರ ಜೊತೆಗೆ ಅವನಿಗೆ ಶಿವನನ್ನು ಒಲಿಸಿದ ಪಾಶುಪತಾಸ್ತ್ರವನ್ನು ಹೇಳುವಾಗ ಅದಕ್ಕೆ ಮಹಾಸ್ತ್ರ, ಬ್ರಹ್ಮಶಿರಾಸ್ತ್ರ ಅಥವಾ ಪಾಶುಪತಾಸ್ತ್ರ ಅಂತ 3 ಹೆಸರು ಕೊಡ್ತಾರೆ. ಹಾಗಾಗಿ ಇಂಥ 3 ಹೆಸರು ಇದನ್ನು ಕೊಡುವಾಗ ಸಮಂತ್ರಂ ಅಂದರೆ ಅದನ್ನು ಹೇಗೆ ಮಂತ್ರ ಪಠಿಸಿ ಆವಾಹಿಸಬೇಕು ಆ ಮಂತ್ರ ಕೊಟ್ಟಿದ್ದಾರೆ. ಆಮೇಲೆ ಸಂಹಾರಂ ಅದನ್ನು ಒಳ್ಳೆಯ ರೀತಿಯಿಂದ ಉಪಸಂಹರಿಸಬೇಕಲ್ಲ, ಬಿಟ್ಟ ಮೇಲೆ ಅದು ವಾಪಸ್ ಬಂದು ಬತ್ತಳಿಕೆಗೆ ಸೇರಬೇಕು, ಅದು ಗೊತ್ತು ಅವನಿಗೆ. ಪ್ರಾಯಶ್ಚಿತ್ತಂ ಹೀಗೆ ಬಿಡುವಾಗ ಬರೇ ವೈರಿನಾಶ ಅಲ್ಲ, ಅದು ಬೇರೆ ಬೇರೆಯವರನ್ನು ನಾಶ ಮಾಡ್ತದೆ. ಆ ವೈರಿನಾಶವಲ್ಲದೆ ಬೇರೆಯವರನ್ನು ನಾಶ ಮಾಡುವುದು ನಿಜವಾಗಿ ಅಮಾಯಕರ ಮೇಲೆ ಆಗುವ ಹತ್ಯೆ. ಅದರಿಂದ ಅವನು ಪ್ರಾಯಶ್ಚಿತ್ತ ಮಾಡಿಕೊಳ್ಳುವ ಮಂತ್ರವನ್ನೂ ಕೊಟ್ಟಿದ್ದಾನೆ. ಅದರ ಜೊತೆಗೆ ಸಮಂಗಲಂ ಒಳ್ಳೆಯ ಮಂಗಲ ಸಹಿತವಾಗಿ ಕೆಲಸ ಮುಕ್ತಾಯ ಆಗಲಿ ಅನ್ನುವ ಮಂತ್ರದ ಸಹಿತ ಅದನ್ನು ಕೊಡಲಾಗಿದೆ ಅಂತ ಎಲ್ಲ ಲೋಮಶರು ಹೇಳಿ, ಇನ್ನೇನು ಕೆಲ ದಿವಸಗಳಲ್ಲಿ ಅರ್ಜುನ ಬರ್ತಾನೆ. ಅವನು ನನಗೆ ನಿಮ್ಮ ಜೊತೆಗೆ ಒಂದು ಮಾತು ಹೇಳಕ್ಕೆ ಹೇಳಿದ್ದಾನೆ. ಏನು ಅಂದರೆ, ನೀವು ತೀರ್ಥಯಾತ್ರೆಗೆ ನಿಮ್ಮನ್ನು ಕರ್ಕೊಂಡು ಹೋಗಲಿಕ್ಕೆ ನನಗೆ ಅವನು ಆದೇಶ ಮಾಡಿದ್ದಾನೆ. ನೀವು ಒಂದೇ ಜಾಗದಲ್ಲಿ ಇರುವುದು ಬೇಡ, ಬೇರೆ ಬೇರೆ ಸ್ಥಳಗಳಲ್ಲಿ ಒಳ್ಳೊಳ್ಳೆಯ ತೀರ್ಥಕ್ಷೇತ್ರಗಳ ದರ್ಶನ ಮಾಡಿಕೊಂಡು ಆದಷ್ಟು ಗೋದಾನಗಳನ್ನು, ನಿಮ್ಮ ಕೈಯಲ್ಲಿರುವ ಸಂಪತ್ತುಗಳನ್ನು ದಾನ ಮಾಡಿಕೊಂಡು ಧರ್ಮನಿಷ್ಠರಾಗಿ ಇರುವುದು ಒಳ್ಳೆಯದು ಎಂದು ಅರ್ಜುನ ಹೇಳಿದ್ದಾನೆ ಅಂತ ಹೇಳಿ ಲೋಮಶರನ್ನು ನೀವು ಜೊತೆಗೆ ಹೋಗಿ ಸಿಂಹ ಅಥವಾ ಕಾಡು ಪ್ರಾಣಿಗಳು ಅದರ ಜೊತೆಗೆ ರಾಕ್ಷಸಾದಿಗಳಿಂದ ರಕ್ಷಣೆ ಆಗ್ತದೆ ನಿಮ್ಮಂಥವರ ಜೊತೆಗಿದ್ದರೆ ನೀವು ಅವರ ಜೊತೆಗೆ ಹೋಗಿ, ಈಗಾಗಲೇ ಇರುವ ದೊಡ್ಡ ಪರಿವಾರವನ್ನೆಲ್ಲ ಕರ್ಕೊಂಡು ಹೋಗೋದು ಬೇಡ, ಸ್ವಲ್ಪ ಸಂಖ್ಯೆಯನ್ನು ಕಡಿಮೆ ಮಾಡಿಕೊಂಡು ಕರ್ಕೊಂಡು ಹೋಗ್ಲಿಕ್ಕೆ ಹೇಳಿ ಅಂತ ಲೆಸ್ ಲಗೇಜ್ ಮೋರ್ ಕಂಫರ್ಟ್ ಅನ್ನೋದನ್ನು ಅರ್ಜುನ ಅವರಿಗೆ ಹೇಳ್ತಾನೆ. ದೊಡ್ಡ ಪ್ರಯಾಣ ತೀರ್ಥಯಾತ್ರೆಗೆ ಹೋಗುವಾಗ ದೊಡ್ಡ ಪಟ್ಲಾಮ್ ಕಟ್ಕೊಂಡು ಹೋಗೋದು ಬೇಡ, ಈಗಿರೋ ಪರಿವಾರವನ್ನೆಲ್ಲ ಅಲ್ಲೇ ಉಳಿಸ್ಲಿ, ಆ ಬಳಿಕ ಅವರೇ ಹೋಗಲಿ ಅಂತ. ಆಗ ಇವನು ಕೆಲವರಿಗೆಲ್ಲ ಅದನ್ನು ನಿವೇದಿಸಿಕೊಂಡು ಯುಧಿಷ್ಠಿರ ಅವ್ರನ್ನೆಲ್ಲ ಉಳಿಸ್ತಾನೆ. ಆದರೆ ಅವನಿಗೆ ಒಂದು ವಿಷಯ ಖಚಿತವಾಗ್ತದೆ, ಅವನಿಗಿರುವ ಕರ್ಣನ ಭಯ ಆವತ್ತು ನಿರ್ಣಾಮ ಆಗ್ತದೆ. ಯಾವತ್ತು ಲೋಮಶರು ಅವನ ಆಯುಧದ ಎಲ್ಲ ಸಾಧ್ಯತೆಗಳನ್ನು ಹೇಳಿದ್ರಲ್ಲ, ಆಗ ಹೇಳ್ತಾನೆ ಅವನು, ಕರ್ಣ ಎಂದರೆ ಪ್ರಳಯಾಗ್ನಿ, ಕರ್ಣನ ಬಾಣಗಳು ಪ್ರಳಯಾಗ್ನಿಯ ಜ್ವಾಲೆಗಳು, ದುರ್ಯೋಧನ ಅದಕ್ಕೆ ಹಾಕುವ ತುಪ್ಪ, ನಾವು ಒಂದು ಹುಲ್ಲಿನ ಪೊದೆ, ಅವನೇನಾದರೂ ತನ್ನ ಕೈಯನ್ನು ಬಡಿದುಕೊಂಡರೆ ಅದು ಚಟ ಚಟ ಎಂದು ಸಿಡಿಯುವ ಅಗ್ನಿಯ ಸಿಡಿಲುಗಳು, ಅವನು ಬಾಣ ಬಿಟ್ಟರೆ ನಾವು ಹುಲ್ಲಿನ ಪೊದೆ ಸರ್ವನಾಶವಾಗುತ್ತೇವೆ ಎಂದುಕೊಂಡಿದ್ದೆ. ಈಗ ಅರ್ಜುನ ಸಿದ್ಧನಾಗಿದ್ದಾನೆ. ಆ ಕರ್ಣನೆಂಬ ಪ್ರಳಯಾಗ್ನಿಗೆ ಅರ್ಜುನನೆಂಬ ಮೇಘವೇ ಒಳ್ಳೆಯ ಪ್ರತಿಕ್ರಿಯೆ. ಅರ್ಜುನ ಮೇಘ, ಕೃಷ್ಣನೇ ವಾಯು, ಅವನು ಬಿಡಲಿಕ್ಕಿರುವ ದಿವ್ಯಾಸ್ತ್ರಗಳೇ ಸಿಡಿಲು, ಅವನ ಬೆಳ್ಗುದುರೆಗಳೇ ಮಿಂಚು, ಅವನು ಹೊಡೆಯುವ ದಿವ್ಯಾಸ್ತ್ರಗಳ ಸುರಿಮಳೆಯೇ ವರ್ಷಧಾರೆ. ಆ ವರ್ಷಧಾರೆಯಲ್ಲಿ ಅವನ ಪ್ರಳಯಾಗ್ನಿ ಇಲ್ಲವಾಗುತ್ತದೆ, ನನಗಿಂದು ಭರವಸೆ ಬಂದಿದೆ ಅಂತ ಯುಧಿಷ್ಠಿರ ಸಂತೋಷ ಪಡ್ತಾನೆ. ಮುಂದೆ ಹಾಗಾದರೆ ನಾವು ಹೊರಡೋಣ ಅನ್ನುವ ಮಾತು ಬರುವಾಗ ಒಂದು ಪ್ರಶ್ನೆಯನ್ನು ಕೇಳ್ತಾನೆ ಲೋಮಶರಿಗೆ. ಏನು ಪ್ರಶ್ನೆ ಅಂದರೆ, ನಾನು ನೀವುಗಳೆಲ್ಲರೂ ಇವತ್ತಿಗೂ ಕೇಳುವ ಪ್ರಶ್ನೆ. ತುಂಬ ಧರ್ಮಿಷ್ಠರಿದ್ದವರಿಗೆ ಕಷ್ಟ ಪರಂಪರೆಯೇ ಬರ್ತಿರ್ತದೆ. ಅಧರ್ಮಿಗಳಾದರೆ ದಿನದಿಂದ ದಿನಕ್ಕೆ ಖುಷಿ, ಸಮೃದ್ಧಿ, ವೈಭವ, ಶ್ರೀಮಂತಿಕೆ ಮೆರೆದಾಡ್ತಿರ್ತಾರೆ. ಅವರ ಉಚ್ಛ್ರಾಯ ಸ್ಥಿತಿ, ಧರ್ಮಿಷ್ಠರ ಈ ಅವನತಿ ಏನು ಕಾರಣ ಅಂತ ಕೇಳ್ತಾರೆ ಲೋಮಶರನ್ನು. ಲೋಮಶರು ಹೇಳ್ತಾರೆ, ಅಧರ್ಮಿಗಳು ಬಹಳ ವೈಭವದಿಂದ ಬೆಳೆದಂತೆ ಕಾಣಿಸುತ್ತಾರೆ, ಅವರ ಜೊತೆಗೆ ಅಲಕ್ಷ್ಮಿ ಕೈಗೂಡಿಸುತ್ತಾಳೆ. ಲಕ್ಷ್ಮಿ ಅಲ್ಲ, ನೆನ್ಪಿಟ್ಕೊಳ್ಳಿ, ಅವರ ಜೊತೆಗೆ ಅಲಕ್ಷ್ಮಿ ಕೈ ಜೋಡಿಸುತ್ತಾಳೆ. ಅವರು ಬಹಳ ಅಭಿವೃದ್ಧಿ ಹೊಂದಿದಂತೆ ನಮಗೆ ಭಾವನೆ ಹುಟ್ಟಿಸುತ್ತಾರೆ, ಆದರೆ ಅವರು ಕೊನೆಯಲ್ಲಿ ಸರ್ವನಾಶವಾಗುತ್ತಾರೆ. ಇದನ್ನು ನಾನು ನನ್ನ ಅನುಭವದಿಂದ ಬೇಕಾದಷ್ಟು ಜನರನ್ನು ಕಂಡು ನಿನಗೆ ಹೇಳುವುದು. ಅವರೆಲ್ಲರೂ ಕಟ್ಟ ಕಡೆಯಲ್ಲಿ ನಿರ್ವಂಶರೋ ಸರ್ವನಾಶವೂ ಆಗಿದ್ದಾರೆ.
ಧರ್ಮದಲ್ಲಿರುವವರಿಗೆ ಲಕ್ಷ್ಮಿ ಶಾಶ್ವತ, ಧರ್ಮದಲ್ಲಿರುವವರಿಗೆ ಭಾವ ಶಾಶ್ವತ, ಧರ್ಮದಲ್ಲಿರುವವರಿಗೆ ಕೊನೆಯವರೆಗೂ ಶಾಂತಿ ಶಾಶ್ವತ. ಸತ್ಯ ಮತ್ತು ಶಾಂತಿ ಬದುಕಿನ ಕೊನೆಯ ಗಂತವ್ಯ. ಅದನ್ನು ಪಡೆಯುವುದು ಧರ್ಮಿಷ್ಠ ಮಾತ್ರ. ನೀನು ಈ ರೀತಿ ಎಂದೂ ಭಾವಿಸಬೇಡ, ನಿನ್ನ ಧರ್ಮನಿಷ್ಠೆ ನಿಲ್ಲಿಸಬೇಡ ಅಂತ ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ. ನಮಗೆ ಹೀಗೆ ಧರ್ಮ ನೀತಿಗಳನ್ನು ತಿಳಿಯುವುದಕ್ಕೆ ತೀರ್ಥಯಾತ್ರೆಗೆ ಹೋಗೋಣ ಅನ್ನೋದನ್ನು ಅರ್ಜುನನು ಹೇಳಿದ್ದಾನೆ. ನಾರದ ವೇದವ್ಯಾಸರ ಆದೇಶ ಕೂಡ ಇದೆ, ನಮಗೆ ಒಂದಿಷ್ಟು ತೀರ್ಥಯಾತ್ರೆ ಕರ್ಕೊಂಡು ಹೋಗಿ ಅಂತ. ಆವಾಗ ಅಲ್ಲಿರುವ ಬ್ರಾಹ್ಮಣರಲ್ಲಿ ಕೆಲವರಿಗೆಲ್ಲ ಇಲ್ಲೇ ಇರಿ ಅಂತ ಹೇಳಿ ಅಥವಾ ವಾಪಸ್ ಹಸ್ತಿನಪುರಕ್ಕೆ ಕಳುಹಿಸಿ ತಾನು ಒಂದಿಷ್ಟೇ ಜನರ ಜೊತೆಗೆ ಮತ್ತೆ ಗಮನಿಸಬೇಕು. ರಥ ಇದೆ, ಚಿತ್ರಸೇನ ಅನ್ನುವ ಸಾರಥಿ ಇದ್ದಾನೆ, ಸ್ವಲ್ಪ ಸಂಪತ್ತು ಇದೆ, ಜೊತೆಗೆ ಒಂದಿಷ್ಟು ಬ್ರಾಹ್ಮಣರು ಇದ್ದಾರೆ, ಇವರೊಟ್ಟಿಗೆ ಹೋಗ್ತಾನೆ. ಹೀಗೆ ಹೋಗುವಾಗ ಒಂದೊಂದೇ ಕ್ಷೇತ್ರಗಳನ್ನು, ಇದು ಈ ಥರದ ಒಂದು ಈ ಯಾವುದನ್ನು ನಾವು ಟೂರ್ ಮತ್ತು ಟೂರಿಸ್ಟಿನ ಗೈಡ್ ಹೇಗೆ ಮಾಡ್ತಾರೆ ಅನ್ನುವ ಥರದ ಒಂದು ಟೂರಿಸಮ್ನ ಟ್ರಾವೆಲಾಗ್ ನೋಡುವುದು ರಾಮಾಯಣದಲ್ಲಿ. ರಾಮಾಯಣದಲ್ಲಿ ಕೂಡ ಹಾಗೆ ನೋಡಿ, ವಿಶ್ವಾಮಿತ್ರ ರಾಕ್ಷಸರ ವಧೆಗಾಗಿ ರಾಮಲಕ್ಷ್ಮಣರನ್ನು ಇಬ್ಬರನ್ನು ಕರ್ಕೊಂಡು ಹೋಗುವಾಗ ಒಂದು ಒಳ್ಳೆಯ ಟ್ರಾವೆಲಾಗ್ ಇದೆ. ಅವ್ರ ಜರ್ನಿ ಎಲ್ಲ ಬಹಳ ಚೆನ್ನಾಗಿದೆ. ಅದರಲ್ಲಿ ರಾಮ ಲಕ್ಷ್ಮಣ ದಾರಿ ತುಂಬ ಹೋಗುವಾಗ ಇದೇನು ಇಲ್ಲಿ ಬಂದರೆ ಬಹಳ ಮೌನ, ಏನೋ ಒಂದು ಸಪ್ಪಳ ಇಲ್ಲ, ಬಹಳ ಶಾಂತ, ಅದು ಅಹಲ್ಯೆಯ ಜಾಗ ಆಗಿರ್ತದೆ. ಇದೇನು ಬಹಳ ಸಪ್ಪಳ, ಎಲ್ಲ ನದಿಗಿಂತ ಈ ಸಪ್ಪಳ ಯಾಕೆ ಭಾರಿ ಸಪ್ಪಳ ಮಾಡ್ತಿದೆ, ಅದು ಗಂಗೆಯ ಕಥೆ ಹೇಳ್ತಾರೆ. ಈ ಥರ ಎಲ್ಲ ನಿಮಗೆ ಅದೊಂದು ಥರದ ಬ್ಯೂಟಿಫುಲ್ಲಾದ ಪ್ರಶ್ನೆಗೆ ಅನುಗುಣವಾಗಿ ಒಬ್ಬ ಗೈಡ್ ಉತ್ತರ ಕೊಡ್ತಾ. ಅಂದರೆ ಒಬ್ಬ ಟೂರಿಸಮ್ಗೆ ಹೋಗುವಾಗ ಯಾವ ಥರ ಪ್ರಶ್ನೆ ಕೇಳಬೇಕು ಅಂತ ಮಕ್ಕಳು ಕಲಿಬೇಕು. ಅವರಿನ್ನೂ ಸಣ್ಣ ಹುಡುಗರು, ರಾಮಲಕ್ಷ್ಮಣರು, ಅವ್ರು ಹೆಂಗೆ ಪ್ರಶ್ನೆ ಕೇಳ್ತಾ ಹೋದ್ರಲ್ಲ, ಕೇಳಿದ್ದಕ್ಕನುಗುಣವಾಗಿ ಅವ್ರಿಗೆ ಇಡೀ ಪರಂಪರೆಯ ಕಥೆ ಸಿಕ್ತು, ಇಡೀ ಸಗರ ಚಕ್ರವರ್ತಿಯ ಕಥೆಯನ್ನು ಕೇಳ್ತಾರೆ. ಆಗ ಎಲ್ಲ ಕಥೆಗಳು ಆವಾಗಲೇ ಪ್ರಕಟ ಆಗೋದು. ವಿಶ್ವಾಮಿತ್ರರ ಇಡೀ ಕಥೆಯನ್ನು ಮುಂದೆ ಅಲ್ಲಿ ಆ ಮಿಥಿಲೆಗೆ ಹೋದ್ಮೇಲೆ ಅವರ ಗೌತಮನ ಮಗನ ಮೂಲಕ ತಿಳಿಯುತ್ತಾರೆ. ಇದೆಲ್ಲ ಯಾವ ಕಾರಣವಾಗ್ತದೆ ಅಂದರೆ ಪ್ರಶ್ನೆಗಳು. ಅದಕ್ಕೇ ಯಾವಾಗಲೂ ಪ್ರಶ್ನೆಗಳು ಕೆಟ್ಟದಲ್ಲ, ಪ್ರಶ್ನೆ ಕೇಳೋಕ್ಕೆ ಹಿಂದೆ ಮುಂದೆ ನೋಡಬಾರ್ದು. ನಮ್ಮಲ್ಲಿ ಬಹಳ ಜನರಿಗೆ ಹೇಗೆ ಅಂದರೆ ಹೇಳುವಾಗಲೇ ಶುರು ಮಾಡುವಾಗಲೇ ಸಿಲ್ಲಿ ಅನ್ಕೋತೀರಾ ಏನ, ನಂದೊಂದು ಪ್ರಶ್ನೆ. ಅರೆ ಸಿಲ್ಲಿದ್ರೆ ಇರಲಿಪ್ಪ, ಪ್ರಶ್ನೆ ಕೇಳೋಕ್ಕೇನು ಅಹಂಕಾರ. ನಮಗೆ ಕೇಳಿದ ಪ್ರಶ್ನೆ ಏನಾದರೂ ಸಿಲ್ಲಿ ಪ್ರಶ್ನೆ ಕೇಳ್ತೀಯ ಅಂತಾರ ಏನೋ ಅಂತ ಅಹಂಕಾರ ನಮಗೆ. ಹೊಡೆದ್ರೆ ಹೊಡೀಲಿ, ಬೈದರೆ ಬೈಲಿ, ಪ್ರಶ್ನೆ ಕೇಳೋದಕ್ಕೇನು. ಒಂದು ಒಳ್ಳೆಯ ಪ್ರಶ್ನೆ, ಒಂದು ಒಳ್ಳೆಯ ಉತ್ತರವಾದರೆ ಅದು ಭಗವದ್ಗೀತೆ ಆಗ್ತದೆ. ಕೃಷ್ಣನಿಗೆ ಕೇಳಿದ ಪ್ರಶ್ನೆ ಅರ್ಜುನನದ್ದು ಅಷ್ಟು ಉತ್ತಮವಿದ್ದದ್ದರಿಂದ ಭಗವದ್ಗೀತೆ ಸೃಷ್ಟಿಯಾಯಿತು. ಒಂದು ವೇಳೆ ಯಕಶ್ಚಿತ್ ಪ್ರಶ್ನೆನೇ ಕೇಳದೆ ಅವ ಕೂತಿದ್ರೆ ಕೃಷ್ಣ ಏನು ಹೇಳ್ತಿದ್ದ? ಪ್ರಶ್ನೆ ಕೇಳಬೇಕು. ಅದು ನಮಗೆ ಇಲ್ಲಿ ಕೂಡ ಗೊತ್ತಾಗ್ತದೆ. ಈ ಪಂಚಪಾಂಡವರು ಲೋಮಶರನ್ನು ಮುಂದಿಟ್ಕೊಂಡು ಒಂದೊಂದೊಂದೊಂದೇ ಪ್ರಶ್ನೆ ಕೇಳೋದು, ಅದಕ್ಕನುಗುಣವಾಗಿ ಒಂದೊಂದೊಂದೊಂದು ಉತ್ತರ ಪ್ರಾರಂಭದಲ್ಲಿ ಬರುವುದು ಬೇರೆ ಬೇರೆ ಬರುತ್ತೆ. ನಾನು ಬಹಳ ದೀರ್ಘವಾಗಿ ಎಲ್ಲ ಪವಿತ್ರ ಕ್ಷೇತ್ರಗಳ ವಿವರಣೆಗಳಿಗೆ ಹೋಗೋದಿಲ್ಲ, ಯಾಕಂದರೆ ಅದನ್ನು ನೀವು ದಯವಿಟ್ಟು ಓದಿ. ಪ್ರತಿ ತೀರ್ಥ ಕ್ಷೇತ್ರಕ್ಕೂ ಒಂದೊಂದು ಕಥೆ ಇದೆ ನಮ್ಮಲ್ಲಿ. ಆಮೇಲೆ ಯಾಕೆ, ಅದರ ಹಿನ್ನೆಲೆ ಏನು, ಅದರಲ್ಲಿ ಸ್ನಾನ ಮಾಡೋದ್ರಿಂದ ಏನು, ಯಾವ ಋತುವಿನಲ್ಲಿ, ಯಾವ ಮಾಸದಲ್ಲಿ, ಯಾವ ತಿಥಿಯಲ್ಲಿ ಸ್ನಾನ ಮಾಡಬೇಕು, ಹೇಗೆ ಮಾಡುವುದರಿಂದ, ಸ್ನಾನ ಮಾಡುವುದರಿಂದ ಎಂಥ ಪುಣ್ಯಗಳು ಫಲಿಸ್ತವೆ, ಯಾವ ಪುಣ್ಯ ಫಲಗಳನ್ನು ಅಪೇಕ್ಷೆ ಪಡಬೇಕು ಪಡಬಾರ್ದು, ಬಹಳ ಚೆನ್ನಾದ ವಿವರಣೆಗಳೆಲ್ಲ ಇವೆ. ಬೇಕೋ ಬೇಡವೋ ನಾನು ಅದು ಆ ಮಾತು ಸಪ್ರೇಟ್. ಒಂದು ದಾಖಲಾತಿಯ ದೃಷ್ಟಿಯಿಂದ ಪ್ರತಿಯೊಂದನ್ನು ಹೇಳ್ತಾರಲ್ಲ, ಈ ದಾಖಲಾತಿಯನ್ನು ಅಲ್ಲಗಳಿಲಿಕ್ಕೆ ಸಾಧ್ಯ ಇಲ್ಲ. ಬಹಳ ಸುಂದರವಾದ. ಮತ್ತು ನಾವೊಂದು ಟ್ರಾವೆಲ್ ಮಾಡುವುದು ಅಂದರೆ ಬರೇ ಹೋಗುವುದಲ್ಲ ಅಂತ ಸಹ ಗೊತ್ತಾಗುತ್ತೆ. ನಾವೊಂದು ಹೋಗಿ ಬಂದ್ವಪ್ಪ, ಎಲ್ಲಿ ಹೋಗಿ ಬಂದ್ವಿ, ಅದೆಲ್ಲ ಜಾಗ ನೋಡಿ ಬಂದ್ವಿ, ಏನು ಜಾಗ ನೋಡಿ ಬಂದರೆ ಹೆಸರು ಹೇಳ್ಬಿಡ್ತೀವಿ. ಒಂದು ಸ್ಥಳ ನೋಡಿ ಬರುವುದರಿಂದ ಆ ಸ್ಥಳದ ಯಾವ ಪರಿಣಾಮ ನಮ್ಮ ಮೇಲಾಗಿದೆ ನೋಡಿ. ಒಂದು ಟ್ರಾವೆಲ್ ಹೋಗಿ ರಾಮ ಏನೆಲ್ಲ ಆಗಿ ಬಂದ ಅಲ್ಲಿ. ಅವನು ಒಂದು ವಿಶ್ವಾಮಿತ್ರನ ಜೊತೆಗೆ ಹೋಗಿ ಏನೇನೆಲ್ಲ ಮಾಡಿ ಬಂದ. ಒಂದು ಬರೀ ಟ್ರಾವೆಲ್ ಅಲ್ಲ ಅದು. ಹಾಗೆ ಒಂದು ಟ್ರಾವೆಲ್ ಅಂದರೆ ಯುಧಿಷ್ಠಿರನದ್ದು ಟ್ರಾವೆಲ್, ಅಥವಾ ಒಂದು ನಾವಿವಾಗ ಟೂರಿಸಮ್ ಡಿಪಾರ್ಟ್ಮೆಂಟ್ ಮೂಲಕ ಹೋಗ್ತೇವಲ್ಲ, ಅದೇ ಥರ ಇವರದ್ದು ಕೂಡ ಒಬ್ಬ ಗೈಡ್ ಇಟ್ಕೊಂಡು ಹೋಗಿದ್ದಾರೆ. ಅವ್ರದ್ದು ವಾಹನ ಇದೆ, ಅವ್ರದ್ದು ಪಟ್ಲಾಮ್ ಇದೆ, ಆಹಾರ ಸಾಮಗ್ರಿಗಳನ್ನು ಒಯ್ತಾರೆ, ಅಡುಗೆಯವರಿದ್ದಾರೆ. ನಮ್ಮ ಎಲ್ಲ ಟ್ರಾವೆಲ್ಸ್, ನಿರ್ಮಲಾ ಟ್ರಾವೆಲ್ಸ್ ಎಲ್ಲ ಮಾಡ್ತಾರಲ್ಲ, ಹಾಗೇ ಇದೆ ಲೆಕ್ಕಾಚಾರ ನೋಡಿದರೆ. ಆದರೆ ಅವ್ರು ಪಡೆಯುವ ಅನುಭವಗಳು, ಅವ್ರು ತಿಳಿದ ಸಂಗತಿಗಳು, ನಾವು ಮಾಡ್ತೀವಿ ಟ್ರಾವೆಲಾಗ್ನಲ್ಲಿ ಬೇರೆ ಬೇರೆ ಇದನ್ನು ಇವರು ಹೇಳಿದ್ದೆಲ್ಲ ಕತೆ ಕೇಳ್ಕೊಂಡು ಬರ್ತೀವಿ. ಇಂಪ್ಯಾಕ್ಟ್ ಏನಿಲ್ಲ ಅಂತ ಅನಿಸುತ್ತೆ. ಇವರದ್ದು ನೋಡಿ, ಇವರೊಂದು ಗಯಾ ಕ್ಷೇತ್ರ ಅಂದರೆ ಏನು, ಗಯಾ ಅನ್ನುವ ಒಬ್ಬ ಇದ್ದ, ಅವನಿಗೆ ಎಷ್ಟು ದಾನ ಧರ್ಮ ಮಾಡ್ತಿದ್ದ, ಅನ್ನದ ಪರ್ವತ ಅಂತ ಬರೀತಾರೆ.
ಅವನು ಮಾಡಿಡ್ತಾ ಅನ್ನ ಎಷ್ಟು ಅನ್ನ ಮಾಡ್ತಿದ್ದ ಅಂದರೆ ಅನ್ನದ ಪರ್ವತ, ಅಷ್ಟು ಅನ್ನದಾನ. ಯಾರು ಬಂದರು ಅವನೊಬ್ಬ ಚಕ್ರವರ್ತಿ. ಆಮೇಲೆ ಬರೇ ಅನ್ನದಾನವ, ಯಜ್ಞ, ನಿರಂತರ ಯಜ್ಞ. ಯಾವ ವೇದಘೋಷಗಳಿಲ್ಲದ ದಿನ ಇಲ್ಲ. ಆಪರಿ ಯಜ್ಞ, ವೇದಘೋಷ. ಮತ್ತು ಬಂದವರಿಗೆ ಎಷ್ಟು ಸಾಧ್ಯವೋ ಅಷ್ಟು ದಕ್ಷಿಣೆ. ಒಂದು ಕಡೆ ಬರೀತಾರೆ, ಈ ಮಾತುಗಳನ್ನು ಹೇಳುವಾಗ ಲೋಮಶರು ಹೇಳ್ತಾರೆ, ಭೂಮಂಡಲದ ಮರಳ ಕಣ ಎಣಿಸಬಹುದು. ಮರಳು ಅಂದರೆ ಉಸುಕು. ಮರಳ ಕಣ ಎಣಿಸಬಹುದು, ಮಳೆಯ ಹನಿ ಎಣಿಸಬಹುದು. ನೋಡಿ ಎಲ್ಲ ಉದಾಹರಣೆಗಳು. ನಕ್ಷತ್ರಗಳನ್ನು ಎಣಿಸಬಹುದು, ಗಯ ಮಾಡಿದ ದಕ್ಷಿಣೆಯನ್ನು ಲೆಕ್ಕ ಇಡಲಿಕ್ಕೆ ಸಾಧ್ಯವಿಲ್ಲ. ಗಯ ಮಾಡಿದ ಆದ್ದರಿಂದಲೇ ಅವನು ಸಕಲ ಪ್ರತಿಯೊಬ್ಬರಿಗೂ ಕೂಡ ಇನ್ನು ಊಟ ಸಾಕು ಅನ್ನುವ ತೃಪ್ತಿ ಕೊಟ್ಟಿದ್ದಂತೆ, ಇನ್ನು ದಕ್ಷಿಣೆ ಸಾಕು ಅನ್ನುವ ತೃಪ್ತಿ ಕೊಟ್ಟಿದ್ದಂತೆ, ಇನ್ನು ಈ ಮಂತ್ರಘೋಷ ಒಂದೇ ಸಾಕು ಕಿವಿಗೆ ಅನ್ನುವ ತೃಪ್ತಿ ಕೊಟ್ಟಿದ್ದನಂತೆ. ಅದಕ್ಕೆ ಬಂತು ಪಿತೃದೇವತೆಗಳಿಗೆ ಅಲ್ಲಿ ಶ್ರಾದ್ದ ಮಾಡಿ, ಗಯದಲ್ಲಿ ಮಾಡಿ. ಯಾಕೆ? ಸಂತೃಪ್ತಿಯನ್ನು ಕೊಟ್ಟ ಜಾಗ ಅಂತ. ಇವತ್ತಿಲ್ಲ. ಇವತ್ತೆಲ್ಲ ನಮಗೆ ಬೇಜಾರಾಗುತ್ತೆ. ನಾನು ಬೊಮ್ಮನು ಅಂತ ಬರ್ತಾರೆ, ಪಾಂಡಾಸ್ ಅಂತ ಬರ್ತಾರೆ, ನಮ್ಮನ್ನು ಎಳ್ಕೊಂಡು ಹೋಗ್ತಾರೆ, ಲಿಟ್ರಲಿ ಎಳ್ಕೊಂಡು ಹೋಗ್ತಾರೆ. ಬನ್ನಿ ಕೂತ್ಕೊಳ್ಳಿ ಅಂತಾರೆ, ಅವ್ರು ಹೇಳಿದಂಗೆ ಮಾಡಿ ಅಂತಾರೆ. ಯಾವ ಮಾನ ಮರ್ಯಾದೆ ಉಳಿಸಿಲ್ಲ ನಮ್ಮ ಪವಿತ್ರ ತೀರ್ಥಕ್ಷೇತ್ರಗಳು. ನಾನು ಹೀಗೆ ಹೇಳಿದ್ದು ನನಗೆ ದುಃಖ ಆಗುತ್ತೆ. ಅವ್ರು ಯಾರೂ ಇಲ್ಲದ, ಅವರು ಎಚ್ಚರವೇ ಇಲ್ಲದ ಹೊತ್ತಿಗೆ ಎಲ್ಲಿಯಾದರೂ ಪವಿತ್ರ ಕ್ಷೇತ್ರಕ್ಕೆ ಹೋಗಬೇಕೋ ಏನೋ. ಒಮ್ಮೆ ಪವಿತ್ರ ಕ್ಷೇತ್ರಕ್ಕೆ ಹೋಗುವಾಗ ಇವರೆಲ್ಲ ಕಾಣಿಸಿಕೊಂಡ್ರು ಅಂದರೆ ಏನೂ ಉಳಿಸಿಲ್ಲ. ಅಷ್ಟೂ ಅದರ ಹೊಲಬುಗೆಡಿಸೋದು ಅಂತಾರಲ್ಲ, ಹಂಗೆ ಮಾಡಿಬಿಟ್ಟಿದ್ದಾರೆ. ಆ ಭಾಗದ ಬಗ್ಗೆ ನಾವು ನಮ್ಮ ಭಾರತೀಯ ಪರಂಪರೆಯ ಸನಾತನ ಧರ್ಮದ ಎಲ್ಲ ದೇವಸ್ಥಾನಗಳನ್ನು ಮತ್ತು ಎಲ್ಲ ಪವಿತ್ರ ತೀರ್ಥಕ್ಷೇತ್ರಗಳನ್ನು ನಾವು ಒಂದು ಸಂಕಲ್ಪ ಮಾಡಿಕೊಳ್ಬೇಕು, ಹೇಗೆ ಶುದ್ಧ ಮಾಡೋದು ಅಂತ. ಶುದ್ಧ ಮಾಡೋದಂದರೆ ಅದರ ದೈಹಿಕ ಭೌತಿಕ ಶುದ್ಧಿ ಹೇಗೂ ಆಯಿತು, ಅದೊಂದು ಭಾಗ. ಅದನ್ನು ರಾಜಕಾರಣಿಗಳು ಮಾಡುವ, ಪ್ರದರ್ಶನ ಮಾಡ್ತಿದ್ದಾರೋ ಅದೊಂದು ಕಡೆಯಿಂದ ಒಂದು. ಇನ್ನೊಂದು, ಈ ಥರದ ಮಾಲ್ ಪ್ರಾಕ್ಟೀಸ್ ಇದೆಯಲ್ಲ, ಆಚರಣೆಗಳಲ್ಲಿ ಆಗ್ತಿರುವ ದೋಷಗಳು, ಇದನ್ನು ನಾವು ಸಂಕಲ್ಪ ಮಾಡಿ, ನಾನು ಅವ್ರ ಕಡೆ ಪಾಂಡವಗಳು, ಬೊಮ್ಮನ್ಗಳು, ವ್ಯಾಪಾರಕ್ಕೆ ಬಂದವರ ಜೊತೆಗೆ ನಾನು ಮಾಡಲ್ಲ ಅಂತ ತೀರ್ಮಾನ ಮಾಡ್ಕೋಬೇಕೋ ಏನೋ. ಎಷ್ಟು ಜನ ಮೋಸಕ್ಕೆ ನಿಂತಿದ್ದಾರೆ ಅಂದರೆ ಯಾವುದೂ ತೀರ್ಥಕ್ಷೇತ್ರವಾಗಿ ಉಳಿದಿಲ್ಲ. ಎಲ್ಲ ಕಡೆ ಮೋಸ, ವಂಚನೆ. ನಮಗೆ ಯಾಕಾದರೂ ಇವ್ರ ಕೈಗೆ ಸಿಕ್ವಿ ಅನ್ನುವ ಒಂದು ಬೇಸರ, ದೇವರ ನೆನಪು ಕೂಡ ಆಗಲಿಕ್ಕೆ ಸಾಧ್ಯ ಇಲ್ಲ. ಪವಿತ್ರ ತೀರ್ಥಕ್ಷೇತ್ರದ ಭಾವ ಕೂಡ ಉಳಿಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಅವರೆಲ್ಲರಿಂದ ದೂರ ಹೋಗಿ ನಮ್ಮ ಪಾಡಿಗೆ ನದಿಯನ್ನು ಅನುಭವಿಸಿ, ನಮ್ಮ ಪಾಡಿಗೆ ದೇವರನ್ನು ಅನುಭವಿಸುವ ಸ್ಥಿತಿ ಬಂದರೆ ಆ ಕ್ಷೇತ್ರಗಳ ಅವರು ಹೇಳುವ ಲೆಕ್ಕಾಚಾರದ ಲೋಮಶರ ವಿವರ ಓದ್ಕೊಂಡು ಹೋಗಬೇಕು, ಆಗ ತಿಳಿದೀತು ಅಂತ ಅನಿಸುತ್ತೆ. ಹೀಗೆ ಗಯಕ್ಷೇತ್ರದಿಂದ ಅವರು ಮುಂದೆ ಅಗಸ್ತ್ಯರ ಆಶ್ರಮಕ್ಕೆ ಬರ್ತಾರೆ. ಅಗಸ್ತ್ಯರ ಆಶ್ರಮಕ್ಕೆ ಬಂದ ಕೂಡಲೇ ಇದು ಯಾರ ಆಶ್ರಮ ಅಂತ ಪ್ರಶ್ನೆ ಕೇಳೋದು ಪ್ರಥಮ. ಅದು ಇದ್ರೇ ಮುಂದಿನದ್ದು. ಒಂದು ಊರಿನಲ್ಲಿ ಒಬ್ಬ ರಾಜ ಇದ್ದ ಅಂತ ಹೇಳುವಾಗ, ಒಂದಾನೊಂದು ಕಾಲ ಒಂದು ಊರಿನಲ್ಲಿ ಒಬ್ಬ ರಾಜ ಇದ್ದ. ಸಿದ್ದೇಶ್ವರಪ್ಪ ಅವ್ರು ಯಾವಾಗಲೂ ಹೇಳೋರು, ಒಂದಾನೊಂದು ಕಾಲದಾಗ ಒಬ್ಬ ರಾಜ ಇದ್ದ. ಕಾಲ, ರಾಜ, ದೇಶ ಎರಡು ಇರಲಿಲ್ಲ ಅಂದರೆ ಕಥೆನೇ ಇಲ್ಲ. ಅಪ್ಪ ಕಾಲ ದೇಶಗಳಿಲ್ಲಂದರೆ ಕಥೆನೇ ಇಲ್ಲ ಅಂತ ಭಾಳ ಸುಂದರವಾಗಿ ಹೇಳಿಬಿಡ್ತಿದ್ರು. ಒಂದಾನೊಂದು ಕಾಲದಲ್ಲಿ ಒಂದು ದೇಶದೊಳಗೆ ರಾಜ ಇದ್ದ ಅನ್ನಲೇಬೇಕು, ಅಂದರೆ ಕಥೆ ಚಾಲು ಆಗ್ತದೆ ಅಂತ. ಈ ಕಾಲ ಮತ್ತು ದೇಶಗಳೇ ಕಥೆಯನ್ನು ಹುಟ್ಟಿಸಿರೋದು. ಅದರಿಂದ ಈ ಕಾಲ, ಈ ದೇಶದಲ್ಲಿ ಇದು ಯಾರ ಆಶ್ರಮ? ಪ್ರಶ್ನೆ. ಇದು ಅಗಸ್ತ್ಯರ ಆಶ್ರಮ. ಅಗಸ್ತ್ಯರು ಯಾರು? ಮಣಿಮಂತ ಅನ್ನುವ ಒಂದು ಪಟ್ಟಣದಲ್ಲಿ ಇಲ್ವಲ ಅಂತ ಒಬ್ಬ ರಾಕ್ಷಸ ಇದ್ದ. ಆ ರಾಕ್ಷಸನಿಗೆ ಒಂದು ದಿವಸ ಬಹಳ ವಿಶೇಷ ಮಗನನ್ನು ಹೆರಬೇಕು ಅಂತಾಯಿತು. ಅವನು ಬ್ರಾಹ್ಮಣರ ಹತ್ರ ಆಶೀರ್ವಾದ ಕೇಳಿದ, ನನಗೆ ಇಂದ್ರ ಸಮಾನನಾದ ಮಗ ಹುಟ್ಟಬೇಕು ಅಂತ. ಅವನು ಸಿಕ್ಕಾಪಟ್ಟೆ ಶ್ರೀಮಂತ ಇದ್ದ, ದೊರೆತನವಿತ್ತು, ಅವನಿಗೆ ಬೇರೆ ಬೇರೆ ಮಾಯಾವಿದ್ಯೆಗಳು ಗೊತ್ತಿತ್ತು, ಎಲ್ಲ ಇತ್ತು. ಒಂದು ಇಂದ್ರನಿಗೆ ಸಮಾನ ಆಗಬೇಕು ಅನ್ನೋ ಅಪೇಕ್ಷೆಗೋಸ್ಕರ ಇಂದ್ರ ಸಮಾನ ಮಗ ಬೇಕು ಅಂತ ಕೇಳಿಕೊಂಡ. ಈ ಇಲ್ವಲ ರಾಕ್ಷಸನಿಗೆ ಬ್ರಾಹ್ಮಣ ಇಂದ್ರ ಸಮಾನನಾದ ಮಗನನ್ನು ಅನುಗ್ರಹಿಸಲಿಲ್ಲ. ಇದು ಅಲ್ಲಿಂದ ಅವನ ಕೋಪ ಆರಂಭ. ಇಲ್ವಲನಿಗೆ ಬ್ರಾಹ್ಮಣರು ವಿರೋಧಿಗಳು ಅಂತ ತೀರ್ಮಾನ ಮಾಡ್ತಾನೆ. ಅವನೇನು ಮಾಡ್ತಾನೆ, ಇವನು ಇಂದ್ರ ಸಮಾನನಾದ ಮಗನನ್ನು ಕೊಡಲಿಲ್ಲಲ್ಲ ಈ ಬ್ರಾಹ್ಮಣರನ್ನೇ ನಾಶ ಮಾಡಬೇಕು. ಯಾಕೆ? ಇಂದ್ರನಿಗೆ ಎಲ್ಲ ಯಜ್ಞ ಹೋಮ ಹವನದ ಮೂಲಕ ಸಮಾಧಾನ, ಸಂತೃಪ್ತಿ, ಹವಿಸ್ಸು ಕೊಡೋರು ಯಾರು? ಇವರೇ ಅಲ್ಲ. ಇವರನ್ನೇ ನಾಶ ಮಾಡಿದರೆ ಇಂದ್ರನೇ ದುರ್ಬಲ ಆಗ್ತಾನೆ. ಇದು ಇಂದು ನಿನ್ನಿನ ಕಥೆಯಲ್ಲ. ಎಲ್ಲ ಕಾಲಕ್ಕೂ ಪೂಜೆ ಮಾಡುವವರನ್ನು,
ದೇವರ ಬಗ್ಗೆ ಮಹಾ ವಿಶೇಷ ಒಲವಿರುವವರನ್ನು, ದೇವಸ್ಥಾನಕ್ಕೆ ಹೋಗುವವರನ್ನು, ಭಕ್ತಿ ಮಾಡುವವರನ್ನು ಟಾರ್ಗೆಟ್ ಮಾಡಿ ಅವರನ್ನು ಮುಗಿಸುವುದೇ ಪ್ರತಿ ಲೋಕದ ದೊಡ್ಡ ದೊಡ್ಡ ರಾಕ್ಷಸಿ ಕುಲಗಳ ಒಂದು ಅಜೆಂಡಾ. ಇವತ್ತು ನಿನ್ನೆಯದಲ್ಲ, ಹಿರಣ್ಯಕಶಿಪುವಿನ ಕಾಲಕ್ಕೂ ಹೀಗೆ. ಹಿರಣ್ಯಾಕ್ಷನ ಕೊಲೆ ಆದ ತಕ್ಷಣ ಅದನ್ನು ಮಾಡಿದವ ವಿಷ್ಣು ಅಂತ ಗೊತ್ತಾಗಿ ವಿಷ್ಣು ದ್ವೇಷದಲ್ಲಿ ವಿಷ್ಣುವಿಗೆ ಹವಿಸ್ಸು ತಲುಪಬಾರದು ಅಂತ ಹಿರಣ್ಯಾಕ್ಷ ತಾನು ತಪಸ್ಸಿಗೆ ನಿಲ್ಲುವ ಮೊದಲು ಮಾಡಿದ್ದೇ ಅದನ್ನು. ನನ್ನ ಸಕಲ ಸೈನಿಕರು ಹೋಗಿ ಬ್ರಾಹ್ಮಣರನ್ನು ನಾಶ ಮಾಡಿ, ಆ ಬ್ರಾಹ್ಮಣರಿದ್ದರೆ ಅಲ್ಲವಾ ಹೋಗಿ ಅವರಿಗೆ ಹವಿಸ್ಸು ಮುಟ್ಟಿಸುವುದು ದೇವತೆಗಳಿಗೆ. ದೇವತೆಗಳು ಹವಿಸ್ಸು ತೆಗೆದುಕೊಂಡು ಸಂತೃಪ್ತರಾಗಿದ್ದರೆ ತಾನೇ ವಿಷ್ಣುವಿನ ಆಟ. ಅದನ್ನು ನಿಲ್ಲಿಸಬೇಕು. ಈ ಲೋಕದಲ್ಲಿ ನಾವೇ ಇಲ್ಲ, ಮೇಲೊಂದು ಕೆಲಸ ಇದೆ. ನೋಡಿ, ನಾವು ಎಷ್ಟೆಲ್ಲ ಅನಾಹುತಕ್ಕೊಳಗಾದಾಗಲೂ ಕೂಡ ಅಲ್ಲಿರುವವರು ಅದಕ್ಕೆ ಎಫೆಕ್ಟ್ ಆಗಿ ತಾವು ಅದಕ್ಕೆ ಬೇಕಾದ ಕೆಲಸವನ್ನು ಮಾಡುವುದಕ್ಕೆ ಸುಪ್ರೀಂ ಎನರ್ಜಿಯ ಜೊತೆಗೆ ಕನೆಕ್ಟ್ ಆಗಿ ಈ ಕೆಲಸಕ್ಕೆ ಇಲ್ಲಿರುವ ತೊಂದರೆಗಳಿಗೆ ಏನು ಉಪಾಯ ಅನ್ನುವುದನ್ನು ನೋಡ್ತಾರೆ ಅನ್ನುವುದನ್ನು ನಿಮಗೆ ಎಲ್ಲ ಕಥೆಗಳು ಹೇಳ್ತವೆ. ಹಿರಣ್ಯಕಶಿಪನ ಸಂದರ್ಭದಲ್ಲೂ ಹಾಗೆ ಆಗುತ್ತೆ. ದೇವತೆಗಳೆಲ್ಲ ಒಟ್ಟಾಗ್ತಾರೆ, ಬ್ರಹ್ಮನ ಹತ್ರ ಹೋಗ್ತಾರೆ, ಬ್ರಹ್ಮನಿಂದ ಅದು ವಿಷ್ಣುವಿಗೆ ಹೋಗ್ತದೆ, ಅದು ಸುಪ್ರೀಂ ಎನರ್ಜಿ ಆನ್ಸರ್ ಮಾಡುತ್ತೆ. ಅದಕ್ಕೊಂದು ದಿನ ಉತ್ತರ ಅವನ ಮಗನಿಂದಲೇ ಸಿಗುತ್ತದೆ. ನಾನು ಅದನ್ನು ಸಿದ್ಧಪಡಿಸಿದ್ದೇನೆ, ಸ್ವಲ್ಪ ಕಾಯಬೇಕು, ಅಲ್ಲೊಂದು ಉತ್ತರ ಆಗುತ್ತೆ. ಇಲ್ಲಿ ಇಲ್ವಲ್ಲ ಅನ್ನೋದು ಅದೇ ಒಂದು ಟಾರ್ಗೆಟ್. ಏನು, ದೇವತೆಗಳಿಗೆ ಹವಿಸ್ಸು ಸಿಗದ ಹಾಗೆ ಈ ಬ್ರಾಹ್ಮಣರನ್ನು ಸರ್ವನಾಶ ಮಾಡಬೇಕು, ಈ ಬ್ರಾಹ್ಮಣರು ಇಂದ್ರ ಸಮಾನನಾದ ಮಗನನ್ನು ಕೊಟ್ಟಿಲ್ಲ ನನಗೆ ಅನ್ನುವುದು ಟಾರ್ಗೆಟ್ ಮಾಡಿಕೊಂಡು ಇವತ್ತು ರಾಕ್ಷಸ ಕುಲ ಹಾಗೆ ನಡೆಸ್ತಾ ಇದೆ. ಯಾರು ಬ್ರಾಹ್ಮಣರು ಬೇರೆ ಪ್ರಶ್ನೆ, ಆದರೆ ಇಷ್ಟಂತೂ ಸ್ಪಷ್ಟ ಅಲ್ವಾ? ದೇವತೆಗಳನ್ನು, ದೇವರನ್ನು, ದೇವಸ್ಥಾನವನ್ನು ನಡೆಯುವ ಭಕ್ತರೇ ಟಾರ್ಗೆಟ್. ನೋಡಿ, ಇವತ್ತಿನ ಎಲ್ಲರಿಗೂ ಜಾತಿ ಮತ ಬಿಡಿ, ಅದು ಖಂಡಿತಕ್ಕೂ ಬಹಳ ದೊಡ್ಡ ದೋಷ. ನಾವು ಅದರಲ್ಲೇ ಹೋಗೋದು. ಎಲ್ಲಿ ಎರಡು ವಿಭಾಗ ಪಕ್ಕಾ ಇದೆ, ಒಂದು ನಾಸ್ತಿಕರು, ಇನ್ನೊಂದು ಆಸ್ತಿಕರು. ಭಕ್ತಿಯಿಂದ ಪರಂಪರೆಯನ್ನು ನಂಬಿ ಶ್ರದ್ಧೆಯಿಂದ ದೇವರು ಮತ್ತು ದೊಡ್ಡ ಶಕ್ತಿ ಹೊಂದಿದೆ ಅಂತ ಸಮರ್ಪಿತರಾಗಿ ನಡೆಯುವ ಒಂದು ಗುಂಪು ಇದೆ. ನಾವೇ ದೊಡ್ಡವರು, ಅವರೇನು ದೇವರು ಅನ್ನೋದಂತ ಹೇಳುವ ಇನ್ನೊಂದು ಗುಂಪು ಇದೆ. ನಮಗೆ ಶರಣಾಗಿ ನಮಗೆ ಎಲ್ಲ ಕೊಡಿ, ನಾವು ನಿಮ್ಮನ್ನು ಉದ್ಧರಿಸ್ತೇವೆ, ನಮ್ಮನ್ನು ಬಿಟ್ಟು ಅವರೇನು ಅಂತ ನೀವು ಯಾಕೆ ಅವ್ರಿಗೆ ಕಾಲು ಮುಗಿತೀರಿ, ಯಾವ ಪೂಜಾರಿಗಳು, ಯಾವ ಮಧ್ಯಸ್ಥಿಕೆ ಅಂತ ಹೇಳುವ ಇನ್ನೊಂದು ಗುಂಪು ಇದೆ. ಇದು ಎಲ್ಲ ಕಾಲಕ್ಕೂ ಇದೆ. ನಮ್ಮ ದೇಶದ ದುರಂತ ಅದು. ಎಲ್ಲ ಕಾಲಕ್ಕೂ ಇದು ಸನಾತನ ಧರ್ಮದಿಂದ ಇವತ್ತಿನವರೆಗೆ ನಡೀತಾ ಇರುವ ಬಹಳ ದೊಡ್ಡ ವಿಭಾಗ. ಮತ್ತು ಈ ವಿಭಾಗವನ್ನೇ ಅಸ್ತ್ರ ಮಾಡಿ ಬೇರೆ ಬೇರೆ ರೀತಿಯಿಂದ ಒಡಿತಲೇ ಇದ್ದಾರೆ. ಆ ಒಡೆಯುವುದು ತುಂಬ ಜನರಿಗೆ ಪ್ರಿಯ ಕೂಡ. ನಾನು ನಿಮಗೆ ಅದನ್ನೇ ಹೇಳಿದೆ. ನಮ್ಮಲ್ಲಿ ನಾನು ನೇರವಾಗಿ ಮಠದಲ್ಲಿದ್ದು ಹೇಳ್ತೇನೆ, ಉತ್ತರಾದಿ ಮಠವನ್ನು, ರಾಯರ ಮಠವನ್ನು ಒಡೆಯುವುದಕ್ಕಾಗಿಯೇ ಕೆಲವರಿದ್ದಾರೆ. ದುರಂತ ನಮ್ಮದಷ್ಟೇ, ನಾವು ಬೇರೇನು ಹೇಳಲಿಕ್ಕಿಲ್ಲ. ಹಾಗೆಯೇ ಒಂದು ಪಂಗಡ ಇದ್ದರೆ ಅದು ಲಿಂಗಾಯತ, ವೀರಶೈವ, ಒಡಿಬೇಕು ಅಂತಲೇ ಕೆಲವರಿದ್ದಾರೆ. ಇದು ದಯವಿಟ್ಟು ಪಂಗಡದ ಒಳಗಿನವರಲ್ಲ, ಇದರ ಹಿಂದೆ ಬೇರೆಯವರಿದ್ದಾರೆ, ಬೇರೆ ಶಕ್ತಿಗಳಿವೆ. ಇದಕ್ಕೆ ತುಂಬ ರಾಜಕಾರಣ ಇದೆ. ಇದನ್ನು ಅರ್ಥ ಮಾಡಿಕೊಳ್ಳದೆ ನಾವು ಮೂರ್ಖರ ಹಾಗೆ ಒಡೆಯುವುದಕ್ಕೆ ಸಹಾಯ ಮಾಡ್ತೀವಿ. ನಿಮಗೆ ಇತ್ತೀಚೆಗೆ ನಡೆದ ಘಟನೆಯನ್ನು ನನಗೆ ಒಬ್ಬರು ಬಹಳ ರಾಯರ ಭಕ್ತರೂ ಹೌದು, ಉತ್ತರಾದಿ ಮಠ ಅನ್ನುವ ಭೇದ ಇಲ್ಲದೆ ಇರುವವರು ಒಬ್ಬರು ಹೇಳಿದ ಸಂಗತಿ, ವೃಂದಾವನ ಒಂದು ದೊಡ್ಡ ವಿಷಯ ರಾಯರ ಮಠದವರಿಗೆ. ನಮ್ಮದು ಅನ್ನುವ ಜಗಳ ಅವರಿಬ್ಬರ ಮಧ್ಯೆ. ಈ ವೃಂದಾವನ ನಿಮ್ಮದು ಅಂತ ಕೆಲವರು, ನಮ್ಮದು ಅಂತ ಇದು ಒಂದು ಗದ್ದಲ. ಈ ವೃಂದಾವನಕ್ಕೆ ಹೋಗಿ ನೀವು ಪೂಜೆ ಸಲ್ಲಿಸಿ ನಿಮಗೆ ಯಾರು ಅಡ್ಡಿ ಮಾಡ್ತಾರೆ ನಾನು ನೋಡ್ತೇನೆ ಅಂತ ಒಂದು ದಿನ DYSP ಸಹಜವಾಗಿ ನಮ್ಮ ಮಂತ್ರಾಲಯದ ಸ್ವಾಮಿಗಳ ಹತ್ರ ಬರ್ತಾರೆ. ನಾನು ಇದನ್ನು ಬಹಳ ಸೂಕ್ಷ್ಮ ಇದ್ದರೂ ಪಬ್ಲಿಕ್ಕಲ್ಲಿ ಹೇಳ್ತೀನಿ, ನಮಗೆ ಎಚ್ಚರ ಬೇಕು. ಮಂತ್ರಾಲಯದ ಸ್ವಾಮಿಗಳು ತಕ್ಷಣ ನೋಡಿ DYSP ಸಪೋರ್ಟಿಗೆ ನಿಂತಿದ್ದಾರೆ, ವೃಂದಾವನ ನಮ್ಮದು ಅಂತ ಪೂಜೆಗೆ ಹೋಗ್ತಾರೆ. ಯೋಚನೆ ಮಾಡಲ್ಲ, ಯಾಕೆ DYSP ನನ್ನ ಹತ್ರ ಬಂದ? ನಾನು ಕರೆದಿಲ್ಲ, ನಾನು ಕರೆಯದೇ ಇರುವಾಗ ನನ್ನ ಹತ್ರ ಯಾಕೆ ಬಂದ DYSP? ನನ್ನನ್ನು ಉತ್ತರಾದಿ ಮಠದ ನಮ್ಮ ಭಕ್ತರನ್ನು ಒಡೆಯುವ ಯಾವುದೋ ತಂತ್ರ ಇಲ್ಲಿ ರಾಜಕೀಯ ಕೆಲಸ ಮಾಡಿದೆ ಅಂತ ಒಂದು ಸಣ್ಣ ಯೋಚನೆ ಯಾಕೆ ಮಾಡೋದಿಲ್ಲ ಸ್ವಾಮಿಗಳು? ಯಾವ ಸ್ವಾಮಿಗಳು? ನಾನು ಮಂತ್ರಾಲಯ ಸ್ವಾಮಿಗಳು ಅಂತ ಹೇಳೋದಿಲ್ಲ, ಎಲ್ಲ ಸ್ವಾಮಿಗಳನ್ನು ಕರೆದು ರಾಜಕಾರಣಿಗಳು ಈ ಕೆಲಸ ಮಾಡ್ತಾರೆ. ಒಡೆಯೋದಕ್ಕೆ ಎಲ್ಲ ಸ್ವಾಮಿಗಳನ್ನೇ ಹಿಡ್ಕೊಳ್ಳೋದು. ನಾವು ನಿಜಕ್ಕೂ ಒಡಿಲಿಕ್ಕೆ ಬಂದವರಲ್ಲ, ನಾವು ಕೂಡಿರ್ಲಿಕ್ಕೆ ಬಂದವರು, ನಾವು ಸಾಯ್ಲಿಕ್ಕೆ ಬಂದವರು. ಇಂದಲ್ಲ ನಾಳೆ ಸಾಯೋರು ಏನು ಮಾಡೋಕ್ಕಿದೆ ಒಡೆದು? ಯಾರು ಶಾಶ್ವತ ಉಳಿದಿದ್ದಾರೆ? ಪ್ಲಾಸ್ಟಿಕ್ ಹೂವು ಎಷ್ಟು ದಿನ ರೀ, ಯಾರಿಗೆ ಬೇಕು? ನೋಡೋಕ್ಕೆ ಏನು ಚಂದ ಅದು. ಬೆಳಿಗ್ಗೆ ಅರಳಿ ಸಂಜೆ ಬಾಡುವುದೇ ಚಂದ ಅಲ್ವಾ? ನಾವು ಹೋಗ್ಲಿಕ್ಕೆ ಬಂದೋದೆ ಎಷ್ಟು ಸುಂದರ ಅದು. ನನ್ನ ಕೃತಾರ್ಥತೆ ಬೆಳಿಗ್ಗೆ ಅರಳಿದೆ, ಸಂಜೆ ಇಲ್ಲವಾದೆ. ಸಾವಿಗೆ ಕಾಯುವವಳು ನಾನು. ಸಾವು ಎಷ್ಟು ಸುಂದರ.
ಅದಕ್ಕೆ ಬಿಟ್ಟು ಶಾಶ್ವತ ಆಗುವ ಚಿರಂಜೀವಿತ್ವ ಯಾರಿಗೆ ಬೇಕು? ಚಿರಂಜೀವಿತ್ವ ಯಾರಿಗೆ ಬೇಕು ಅಂದಾಗ ಮುಂದೆ ಅದು ಬರುತ್ತೆ. ಚಿರಂಜೀವಿಗಳಾದರೆ ಚಿರಂಜೀವಿಗಳಿಗೆ ದುಃಖ ಉಂಟಾ ಅಂತ ಒಂದು ಪ್ರಶ್ನೆ ಕೇಳ್ತಾರೆ ಮಹಾಭಾರತದಲ್ಲಿ. ಮುಂದೆ ಆ ಪ್ರಶ್ನೆನೂ ಇದೆ. ಆಗ ಚಿರಂಜೀವಿಗಳ ಬಹಳ ದೊಡ್ಡ ದುಃಖ ಏನು ಅಂದರೆ, ನಮ್ಮ ಮುಂದೆ ಚಿಕ್ಕ ಚಿಕ್ಕವರು ಸಾಯುವುದನ್ನು ನೋಡಬೇಕಾಗುತ್ತದೆ. ಯಾರಿಗಿಲ್ಲ ದುಃಖ? ನಾವೆಲ್ಲ ಹೋಗಲಿಕ್ಕೆ ಬಂದವರು ಒಟ್ಟಿಗಿದ್ದು ಹೋಗಬೇಕು ಬೇಡವೋ? ಮನುಷ್ಯ ಕೂಡಿ ಬಂದು ಎಲ್ಲಿಂದಲೋ ಹುಟ್ಟಿದ್ದಾನೆ, ಆ ಭಗವಂತನಿಂದ ಹುಟ್ಟಿದ್ದಾನೆ, ದೊಡ್ಡದು ಮಾತಾಡ್ತೇವೆ. ಏಕಕಾಲಕ್ಕೆ ಅವನು ಬೇರೆ, ನಾನು ಬೇರೆ, ನಮ್ಮದೇ ಬೇರೆ, ನಮ್ಮ ಜಾತಿಯೇ ಬೇರೆ, ನಮ್ಮ ಧರ್ಮವೇ ಬೇರೆ, ನೀವು ಬೇರೆ, ಎಲ್ಲಿಗೆ ಮುಟ್ಟೋದು? ಇದು ಖಂಡಿತ ಮನುಷ್ಯ ನಡೆಯಬೇಕಾದ ದಾರಿಯಲ್ಲ, ಅಧಃಪತನದ ದಾರಿ. ಧರ್ಮದ ದಾರಿಯಲ್ಲ, ಅಧರ್ಮದ ದಾರಿ. ಆದರೆ ಏನು ಮಾಡೋದು? ಕೂಡಿ ಇರುವುದು ನಮಗೆ ಯಾಕೋ ಎಷ್ಟು ಅಸಹನೀಯವಾಗಿದೆ ಅಂದರೆ, ನಮಗೆ ನಮ್ಮ ಪಕ್ಕದ ಮನೆಯವರ ಮೇಲೂ ಪ್ರೀತಿ ಇಲ್ಲ, ನಮ್ಮ ಜೊತೆಗಿರೋರ ಬಗ್ಗೆನೂ ಪ್ರೀತಿ ಇಲ್ಲ. ಪ್ರೀತಿ ಅಂದ್ರೇ ಸ್ವಾರ್ಥ ಮಾತ್ರ. ಆದ್ದರಿಂದ ಒಡೆಯೋದು ಇದನ್ನೇ ಮಾಡ್ತಾನೆ ನೋಡಿ. ಇಲ್ವಲ್ಲ, ಒಡಿತಾನೆ. ಎಷ್ಟು ಒಡಿತಾನೆ? ಸರ್ವನಾಶ ಮಾಡಬೇಕು ಅಂತ ಬ್ರಾಹ್ಮಣರು ಇಲ್ಲವಾಗಬೇಕು. ಆ ಮೂಲಕ ನಾನು ಮತ್ತೆ ಇಂದ್ರನಿಗೆ ಸಮಾನನಾಗಬೇಕು. ಇದು ಅವನ ಟಾರ್ಗೆಟ್. ಆಗ ಅವನು ಮಾಡಿದ್ದು ಒಂದು ಹೊಸ ತಂತ್ರ. ಅವನಿಗೆ ಮಾಯಾವಿದ್ಯೆ ಗೊತ್ತಿತ್ತು. ಅವನ ತಮ್ಮ ವಾತಾಪಿಯ ಮೂಲಕ ಅವನು ಮಾಂಸದ ಅಡುಗೆ ಮಾಡ್ತಿದ್ದಂತೆ. ವಾತಾಪಿಯನ್ನು ಆಡು ಪ್ರಾಣಿ. ಆಡಿನ ಮಾಂಸವನ್ನು ಬ್ರಾಹ್ಮಣರಿಗೆ ಕರೆದು ಊಟಕ್ಕೆ ಹಾಕೋದು. ಈಗ ಮತ್ತೊಂದು ಪ್ರಶ್ನೆ, ಬ್ರಾಹ್ಮಣರು ಮಾಂಸ ತಿಂತಿದ್ರ? ಎಲ್ಲ ಬರೋದೇ ಅಲ್ವಾ? ಎಲ್ಲರೂ ಆರಂಭದಲ್ಲಿ ನನ್ನನ್ನು ಕೇಳಿದರೆ, ಅಥವಾ ನಮ್ಮ ಅಪ್ಪ ಕೂಡ ವೇದ ಮೊದಲಾದ ಆಧಾರಗಳನ್ನು ಇಟ್ಟುಕೊಂಡು ನಮ್ಮಪ್ಪ ಹೇಳ್ತಾರೆ, ಆರಂಭದಲ್ಲಿ ನಾವೆಲ್ಲ ಮಾಂಸಾಹಾರಿಗಳು. ಮಾಂಸಾಹಾರ ಯಾಕೆ ಅಂದರೆ, ನಾವು ಹುಟ್ಟಿದ್ದೆಲ್ಲ ಕಾಡು ಜನಾಂಗ. ನಾವೆಲ್ಲೂ ಪೇಟೆಯಲ್ಲಿ ಹುಟ್ಟಿದವರಲ್ಲ. ಕಾಡು ಜನಾಂಗದಲ್ಲಿ ಏನು ಆಹಾರ? ಬೇಟೆಯಾಡಿಯೇ. ಅವ್ರು ನೋಡೋದು ಯಾರನ್ನು? ಪ್ರಾಣಿಗಳನ್ನು. ಪ್ರಾಣಿ ಏನು ಮಾಡ್ತದೆ? ಇನ್ನೊಂದನ್ನು ಬೇಟೆ ಆಡ್ತದೆ, ತಿಂತದೆ. ಅವರಿಗೆ ಮಾಡೆಲ್ ಯಾರು? ಜಗತ್ತಿಗೆ ಫಸ್ಟ್ ಮಾಡೆಲ್ ಯಾವುದು ಸಿಗ್ತದೋ ಅದನ್ನೇ ನಾವು ಮಾಡೆಲ್ ಮಾಡ್ಕೊಳ್ಳೋದು. ಅವ್ರಿಗೆ ಮಾಡೆಲ್ ಏನು? ಒಂದು ಪ್ರಾಣಿ ಅನ್ಕೊಂಡು ತಿಂತದೆ, ನಾವು ಪ್ರಾಣಿ ಅನ್ಕೊಂಡು ತಿನ್ನೋದು. ಹೀಗೆ ಪ್ರಾರಂಭ ಆದದ್ದಕ್ಕೆ ಸ್ವಲ್ಪ ಕಾಲಾಂತರದಲ್ಲಿ ಇವಾಲ್ವ್ ಆಯಿತು ಈ ಮನುಷ್ಯ ಅನ್ನುವ ಈ ಬೀಯಿಂಗ್. ಹುಟ್ಟುತ್ತಾ ಪ್ರಾಣಿಯ ಹಾಗೆ ಇದ್ದ ಈ ಬೀಯಿಂಗ್ ಕಾಲಾಂತರದಲ್ಲಿ ಇವಾಲ್ವ್ ಆಯಿತು. ಅದಕ್ಕೂ ಬುದ್ಧಿ, ಪ್ರಜ್ಞೆ, ಯೋಚನೆ ಇವುಗಳು ಹೆಚ್ಚು ಇವಾಲ್ವ್ ಆಗ್ತಾ ಬಂದ ಹಾಗೆ ಅದು ಸೂಕ್ಷ್ಮವಾಗಿ ನೋಡ್ತು. ಬರೀ ಪ್ರಾಣಿ ಬೇಟೆ ಮಾಡಿ ಪ್ರಾಣಿಯನ್ನು ತಿನ್ನುವುದಷ್ಟೇ ಇಲ್ಲ. ಇಲ್ಲಿ ಕೆಲವು ಪ್ರಾಣಿಯನ್ನೇ ತಿನ್ನದೆ ಹುಲ್ಲು ತಿನ್ನುವ, ಹುಳು ಹುಪ್ಪಟೆ ತಿನ್ನುವ ಜಾತಿಗಳು ಇದ್ದಾವೆ. ಅವುಗಳು ಬದುಕ್ತಾವಲ್ಲ ಅಂತ ನೋಡಿದರು. ಆಗ ಗಮನಿಸಿದರೆ ಗೊತ್ತಾಯಿತು, ಯಾವುದು ಪ್ರಾಣಿಯನ್ನು ತಿಂತದೆ ಅದು ಕ್ರೂರ ಇದೆ, ಯಾವುದು ಪ್ರಾಣಿಗಳನ್ನು ತಿನ್ನುವುದಿಲ್ಲ ಅದು ಸೌಮ್ಯ ಇದೆ. ಈ ಮನುಷ್ಯ ಇವಾಲ್ವ್ ಹಾಕ್ಕೊಂಡು ಸಾತ್ವಿಕತೆಯ ಕಡೆಗೆ ಬಂದಿದ್ದ. ತಾಮಸ, ರಾಜಸ ಮತ್ತೊಂದು ದಾಟ್ತಾ ಸಾತ್ವಿಕತೆಯ ಕಡೆಗೆ ಬಂದಿದ್ದ. ಅವನಿಗೆ ಗೊತ್ತಾಗಕ್ಕೆ ಶುರುವಾಯಿತು, ನಾನು ಕ್ರೂರ ಆಗಬಾರ್ದು, ನಾನು ಸೌಮ್ಯ ಆಗಬೇಕು. ನನಗೆ ಹೆಚ್ಚು ನಾನು ಹುಟ್ಟಿದ್ದು ಎಲ್ಲಿ, ನನ್ನ ಮೂಲ ಯಾವುದು, ಈ ಶೋಧ ಮಾಡಬೇಕು ಅನ್ನುವ ಒಂದು ಹಸಿವಿಗೆ ಒಳಗಾದಾಗ ಮನುಷ್ಯ ಹೆಚ್ಚು ಹೆಚ್ಚು ಅಂತರ್ಮುಖನಾಗಿ ತನ್ನ ರೂಟ್ ಹುಡುಕುವ ಒಂದು ಪಥಕ್ಕೆ ಬಂದಾಗ ಅವನು ಋಷಿಯಾದ. ಋಷಿತ್ವ ಬಂದ ಹಾಗೆ ಅವನಿಗೆ ಗೆಡ್ಡೆಗೆಣಸು ತಿನ್ನೋಣ, ಹುಲ್ಲು ಮತ್ತೊಂದು ಜಾತಿಯ ಪದಾರ್ಥಗಳು ಸಸ್ಯರಾಶಿಯಲ್ಲಿವೆಯಲ್ಲ ಅದನ್ನು ತಿನ್ನೋಣ. ಹೀಗಾಗಿ ಅವನು ಅಂಥದ್ದೊಂದು ಆಹಾರ ಪದ್ಧತಿಗೆ ಬಂದ. ಇವಾಲ್ವ್ ಆಗ್ತಾ ಒಂದಿಷ್ಟು ಜನ ಈ ಥರದ ದಾರಿ ನಡೆಯುವವರೆಲ್ಲ, ಹೌದು ನಮಗೂ ಬೇಡಪ್ಪ, ಸೌಮ್ಯ ಆಹಾರವೇ ಒಳ್ಳೆಯದು, ನಾವು ಸೌಮ್ಯರಾಗಿ, ನಮಗೇನು ಕ್ಷಾತ್ರವೋ ಬಲವೋ ದೊಡ್ಡಸ್ತಿಕೆಯೋ ಹೊಡೆದಾಡಲಿಕ್ಕೋ ದೈಹಿಕ ಬಲವೋ ಬೇಡ, ನಮಗೆ ಬೇಕಾದ್ದು ಬೌದ್ಧಿಕ ಬಲ. ಬೌದ್ಧಿಕವಾಗಿ ಭಗವಂತನ ಹತ್ರ ಹೋಗುವವರು ಪೂಜೆ ಮಾಡಬೇಕು, ದೇವರನ್ನೇನಿಬೇಕು, ನನ್ನ ಮೂಲ ಶೋಧ ಮಾಡಬೇಕು ಅನ್ನುವ ಒಂದಿಷ್ಟು ಜನ ಅದನ್ನೇ ಅನುಸರಿಸಿದರು. ಇಲ್ಲ, ದೈಹಿಕವಾಗಿಯೂ ಬೇಕು, ಕ್ಷತ್ರಿಯರು ಅನ್ನಿಸ್ಕೊಳ್ಬೇಕು, ಕೆಲವೊಮ್ಮೆ ಹೋರಾಟ ಅವಶ್ಯಕತೆ ಬರ್ತದೆ, ಮತ್ಯಾವುದೋ ಕಾರಣಕ್ಕೆ ದೈಹಿಕ ಬಲ ಬೇಕು ಅನ್ನುವ ಒಂದು ಗುಂಪು, ಅವರು ಮತ್ತೆ ಮಾಂಸದಲ್ಲೇ ಆ ಆಹಾರವನ್ನೇ ಬೆಳೆಸಿದ್ರು. ಯಾವುದು ಕೆಟ್ಟದಲ್ಲ, ಯಾವುದು ಒಳ್ಳೆಯದು ಅಂತ ಅಲ್ಲ. ನಮಗೆ ಅವಶ್ಯಕತೆ ಇದ್ದಾಗ, ಬದುಕುವುದಕ್ಕೆ ಅನಿವಾರ್ಯವಾದಾಗ ಎಲ್ಲವೂ ಆಹಾರ, ನಮಗೆ ಚಪಲವಾದಾಗ ಅದು ಆಹಾರವಲ್ಲ. ನನ್ನ ಗುರುಗಳದೊಂದು ವಾಕ್ಯ ಇದೆ, ಹಸಿವಿಲ್ಲದೆ ದೇಹಕ್ಕೆ ಅವಶ್ಯಕತೆ ಇಲ್ಲದಿದ್ದರೂ ಕೂಡ ಚಪಲಕ್ಕಾಗಿ ತಿನ್ನುವ ಎಲ್ಲವೂ ಮಾಂಸಾಹಾರ.
ಕರೆಕ್ಟ್ ಅಲ್ವಾ? ಹಿಂಸೆ ನನಗೆ ಬೇಡ, ಆ್ಯಕ್ಚುಲಿ ನನ್ನ ದೇಹಕ್ಕೆ ಬೇಡ, ನನಗೆ ಅವಶ್ಯಕತೆ ಇಲ್ಲ, ಆದರೂ ತಿಂತೇವೆ. ಅದು ಚುರುಮುರಿ ತಿಂದ್ರೂ ಅದು ಮಾಂಸಾಹಾರ. ಯಾಕೆ? ಅನ್ವಾಂಟೆಡ್ ಅಂತ. ನಮ್ಮ ದೇಹಕ್ಕೆ ಬೇಕಾದರೆ ವಿಶ್ವಾಮಿತ್ರ ಬರಗಾಲ ಬಂತು, ಚಾಂಡಾಲನ ಮನೆಗೆ ಹೋಗಿ ನಾಯಿ ಮಾಂಸ ತಗೋತಾನೆ. ಬಹಳ ದೊಡ್ಡ ಧರ್ಮಬೋಧೆ ಇದೆಯೋ, ಓದಿ ಎಷ್ಟು ಅದ್ಭುತ ಧರ್ಮಬೋಧೆ ಮಾಡ್ತಾನೆ ಚಾಂಡಾಲ ವಿಶ್ವಾಮಿತ್ರನಿಗೆ, ನೀನು ತಿನ್ನಬಾರದು ಅಂತ. ನಾನು ಯಾಕೆ ತಿನ್ನಬೇಕು ಅಂತ ವಿಶ್ವಾಮಿತ್ರನ ಆರ್ಗ್ಯುಮೆಂಟ್ ಇದೆ, ಅನುಶಾಸನ ಪರ್ವ ಎಲ್ಲ ಓದಿ. ಯಾಕೆ ತಿನ್ನಬೇಕು ಈ ಸಂದರ್ಭದಲ್ಲಿ, ನಾನು ತಿನ್ನೋದು ಯಾಕೆ ಧರ್ಮ ಅಂತ ಅವ ಮಾತಾಡ್ತಾನೆ, ತಿನ್ನದೇ ಇರೋದು ಯಾಕೆ ಧರ್ಮ ಅಂತ ಇವ ಹೇಳ್ತಾನೆ. ನೀನು ಎಂಥವ, ನೀನು ಯಾವ ಕಾರಣಕ್ಕೆ ಬಂದಿದ್ದೀಯ, ನಿನ್ನ ಕೆಲಸ ಏನು, ನೀನು ಹುಟ್ಟಿದ್ದೆಲ್ಲಿ, ನೀನು ಕೌಶಿಕನಿದ್ದವ ವಿಶ್ವಾಮಿತ್ರ ಆಗುವುದಕ್ಕೆ ಮಾಡಿದ ತಪಸ್ಸೆಂಥದ್ದು, ಅದೆಲ್ಲವನ್ನ ಚಂಡಾಲ ಹೇಳಿಬಿಟ್ಟು ತಿನ್ನಬಾರ್ದು ಅಂತಾನೆ. ಸಾಯಲಿಕ್ಕೆ ಹೊರಟಿದ್ದೇನೆ, ದೇಹ ಇಲ್ಲದಿದ್ದರೆ ನನ್ನ ಮುಂದಿನ ಸಾಧನೆ ಹೇಗೆ, ಈ ಕ್ಷಣಕ್ಕೆ ನನಗೆ ಆಹಾರವಿಲ್ಲ, ಈಗ ದೇಹ ರಕ್ಷಣೆಯೇ ನನ್ನ ಅವಶ್ಯಕತೆ, ನಾಯಿಯ ಮಾಂಸವು ನಡೆಯುತ್ತದೆ ಧರ್ಮ. ಹೀಗೆಲ್ಲ ಧರ್ಮ ಸೂಕ್ಷ್ಮಗಳಿವೆ. ಹೀಗೆ ಆಹಾರ ಭೇದ ಅನ್ನುವುದು ಅವರವರ ಗುಣನಡತೆಗಳಿಗೆ ಅನುಗುಣವಾಗಿಯೇ ಇದೆ ಅನ್ನೋದನ್ನು ಭಗವದ್ಗೀತೆ ಓದುವಾಗಲೂ ಗೊತ್ತಾಗ್ತದೆ. ಅವನು ಇದು ಸಾತ್ವಿಕ ಆಹಾರ, ಇದು ರಾಜಸ ಆಹಾರ, ಇದು ತಾಮಸ ಆಹಾರ ಅಂತ 3 ವಿಭಾಗ ಮಾಡ್ತಾನೆ. ಇದನ್ನು ತಿನ್ನುವವರು ಸಾತ್ವಿಕರು, ಇದನ್ನು ತಿನ್ನುವವರು ರಾಜಸರು, ಇದನ್ನು ತಿನ್ನುವವರು ತಾಮಸರು ಅಂತ ಹೇಳಿಲ್ಲ ಕೃಷ್ಣ. ನಾವು ಯಾವ ಆಹಾರ ಆಯ್ಕೆ ಮಾಡ್ತೇವೆ ಅದರ ಮೂಲಕ ನಾವು ತಾಮಸರ, ರಾಜಸರ, ನಾವು ಸಾತ್ವಿಕರ ನೋಡಿಕೊಳ್ಳಿ ಅಂತ. ಹೀಗಾಗಿ ಒಂದು ಹಂತಕ್ಕೆ ಮನುಷ್ಯ ಸಸ್ಯಾಹಾರಕ್ಕೆ ಬರಲಿಕ್ಕೆ ಒಂದು ಕಾರಣ ನಿಮಗೆ ನಾನು ಹೇಳಿದೆ. ಮನುಷ್ಯ ಇವಾಲ್ವ್ ಆಗ್ತಾ ಗಾಂಧೀಜಿ ಕಾಲಕ್ಕಾಗುವಾಗ, ಇವತ್ತು ನೀವು ಭಾರತದಾದ್ಯಂತ ಅಲ್ಲದಿದ್ದರೂ ಕೂಡ ವಿದೇಶದಲ್ಲೂ ಹೊಸ ಆಹಾರ ಪದ್ಧತಿ ಇದೆ. ವೇಗನ್ ಅಂತಾರೆ, ಕೇಳಿದಿರೋ ಇಲ್ಲೋ ನನಗೆ ಗೊತ್ತಿಲ್ಲ. ಅವರೆಲ್ಲ ವೀಗನ್ಸ್ ಅಂದರೆ ಏನು? ಹಾಲು ಮತ್ತು ಹಾಲಿನ ಯಾವ ಪ್ರಾಡಕ್ಟನ್ನು ತಿನ್ನೋದಿಲ್ಲ ಅವರು, ದನದ್ದು. ಅವರು ವೀಗನ್ಸ್. ಯಾಕೆ? ಅವರು ಒಂದು ಹಂತಕ್ಕೆ ಬಂದರು, ಹಾಲು ತಿನ್ನುವುದು ಕೂಡ ದನಕ್ಕೆ ಮಾಡುವ ಹಿಂಸೆ ಅಂತ. ಸೊ ಅದನ್ನು ಪ್ರಥಮದಲ್ಲಿ ನಾನು ಅದನ್ನು ನಿಮಗೆ ಹೇಳಬೇಕು. ಈಗಿನ ಜನ್ರೇಷನ್ನಿಗೆ ವೀಗನ್ ಹೊಸತು. ಯಾವ ಕಾಲದಲ್ಲಿ ಗಾಂಧಿ ವಿದೇಶದಲ್ಲಿದ್ದಾಗ ವೀಗನ್ ಮಾಡಿದ್ದಾರೆ, ಹಿಂಸೆಯನ್ನು ಮಾಡಬಾರ್ದು ಅನ್ನುವ ಏಕ ಉದ್ದೇಶಕ್ಕೆ, ಆ ಕಾಲಕ್ಕೆ ಅಹಿಂಸೆ ಪ್ರತಿಪಾದಿಸಿಕೊಂಡು ತನ್ನನ್ನು ದಂಡಿಸಲಿಕ್ಕೆ ಅವರು ಹಾಲು ಮತ್ತು ಬ್ರೆಡ್ ಬಿಟ್ಟರೆ ಬೇರೆ ಆಹಾರ ತಿನ್ನಲಿಕ್ಕಿಲ್ಲ ಅಲ್ಲಿ. ಅವರು ವಿದೇಶದಲ್ಲಿ ಮಾಂಸಾಹಾರ ಮುಟ್ಟುವುದಿಲ್ಲ ಅಂತ, ಅಂದರೆ ಒಟ್ಟು ಮಾಂಸಾಹಾರ ಮುಟ್ಟುವುದಿಲ್ಲ ಅನ್ನೋದು ಇಲ್ಲಿಯೇ. ಅವರೊಂದು ಆಡು ತಿಂತಾರೆ, ಅವರಿಗೆ ರಾತ್ರಿ ಕನಸಿನಲ್ಲಿ ಆಡು ಅವರನ್ನು ಗುದ್ದಲಿಕ್ಕೆ ಬಂದ ಕನಸು ಬಿದ್ದ ದಿವಸ ಅವರು ನಾನು ಇನ್ನು ಮುಂದೆ ಪ್ರಾಣಿಯನ್ನು ಭಕ್ಷಿಸುವುದಿಲ್ಲ, ಮಾಂಸಾಹಾರ ಮಾಡುವುದಿಲ್ಲ ಅಂತ ಅವರೇ ತನಗೆ ತಾನು ಶಪಥ ಮಾಡ್ಕೋತಾರೆ. ಆ ಗಾಂಧಿ ಹೊರಡುವಾಗ ಅವರ ತಾಯಿ ಹೇಳ್ತಾರೆ, ನೀನು ಇಲ್ಲಿಂದ ಹೋಗ್ತಿ, ಅಲ್ಲಿ ಹೋಗಿ ಏನು ಆಹಾರ ತಿಂತ ಯಾರಿಗೆ ಗೊತ್ತಮ್ಮ, ನಾನೆಂದೂ ಅಲ್ಲದ ಆಹಾರ ತಿನ್ನೋದಿಲ್ಲ, ನೀನು ನನ್ನ ಮೇಲೆ ಅವಿಶ್ವಾಸ ಇಡಬೇಡ, ನಾನು ನನ್ನ ಆಹಾರ ಅಲ್ಲದೆ ಇನ್ನೊಂದು ಮುಟ್ಟೋದಿಲ್ಲ. ಆದರೆ ಅಲ್ಲಿ ಹೋದರೆ ಅವ್ರಿಗೆ ಏನೂ ಸಿಗೋದಿಲ್ಲ ಸಸ್ಯಾಹಾರದ್ದು. ಆದರೆ ಅವರೊಂದು ತುಂಡು ಬ್ರೆಡ್ ನೀರು ಕುಡಿದು ಬದುಕ್ತಾರೆ, ಅದಕ್ಕೆ ಅವರಷ್ಟು ಸಣಕಲ್ಲ. ಜೀವನದುದ್ದಕ್ಕೂ ಪಕ್ಕದವರೆಲ್ಲ ಹೇಳ್ತಾರೆ, ಯಾಕೆ ತಿನ್ನಲ್ಲ ನೀನು? ಇಲ್ಲ, ನಾನು ಅಮ್ಮನಿಗೆ ಮಾತು ಕೊಟ್ಟಿದ್ದೀನಿ. ಅಮ್ಮನಿಗೆ ಮಾತು ಕೊಟ್ಟಿದ್ದಿ, ಇದು ಇಲ್ಲಿ ಬಂದಿದೆಯಾ, ಇಂಗ್ಲೆಂಡಲ್ಲಿದ್ದಿ, ಅವಳು ಅಲ್ಲಿದ್ದಾಳೆ ಭಾರತದಲ್ಲಿ, ಅಮ್ಮನಿಗೇನು ಗೊತ್ತಾಗುತ್ತೆ? ನನ್ನ ಆತ್ಮಕ್ಕೆ ಗೊತ್ತಾಗುತ್ತೆ. ಎಂತೆಂಥ ಮಾತು ಇದೆ ಗಾಂಧೀಜಿಯಿತು. ನಾನು ಇನ್ನೊಬ್ಬರಿಗಾಗಿ ನಾನು ಶಪಥ ಮಾಡಿಕೊಂಡದ್ದಲ್ಲ, ನನ್ನ ಆತ್ಮಕ್ಕೆ ಗೊತ್ತಿದೆ. ನಾನು ಮಾಡಿದ ಮಾತು ನನಗೇ ಸುಳ್ಳಾದರೆ ಇನ್ನೊಬ್ಬರು ನನ್ನ ಮಾತು ಹೇಗೆ ನಡೆಸಿಯಾರು? ನನ್ನ ಮಾತು ನನಗೆ, ನನ್ನ ಸತ್ಯ ನನಗೆ, ನಾನು ತಿನ್ನುವುದಿಲ್ಲ. ಹೀಗೆಲ್ಲ ವೀಗನನ್ನು ಆ ಕಾಲಕ್ಕೆ ಗಾಂಧಿ ಪ್ರಾಕ್ಟೀಸ್ ಮಾಡಿದರು. ಮನುಷ್ಯ ಇವಾಲ್ವ್ ಹಾಕ್ಕೊಂಡು ಇವತ್ತು ಎಲ್ಲ ಅನೇಕ ಸೋಕಾಲ್ಡ್ ಬಹಳ ಬೆಳೆಯುವ ಹೆಣ್ಣು ಮಕ್ಕಳು ಗಂಡು ಮಕ್ಕಳಲ್ಲಿ ಈಗ ಅದೇ ವಾದ ಮಾಡ್ತಾರೆ, ನಾವು ವೀಗನ್ಸ್ ಅಂತ. ಅದು ಅವರದೊಂದು ಅತಿರೇಕದ ಭಾಗ ಅಂತ ನಾನು ಭಾವಿಸ್ತೇನೆ. ಯಾಕಂದರೆ ದನ ಯಾಕೆ ಹುಟ್ಟಿದ್ದು, ದನದ ಸೃಷ್ಟಿ ಯಾಕಾಯಿತು, ದನ ಮಾತ್ರ ತನ್ನ ಮರಿಗಾಗಿ ಉಳಿಯುವ ಹಾಲನ್ನು ಯಾಕೆ ಹೊಂದಿದೆ, ಯಾಕೆ ಗೋವು ಅನ್ನುವುದು ಮಾತೆ, ಉಳಿದದ್ದು ಯಾವುದೂ ಮಾತೆ ಅನ್ನಿಸಿಕೊಳ್ಳುವುದಿಲ್ಲ ಪ್ರಾಣಿಗಳಲ್ಲಿ, ಅದೊಂದು ಬೇರೆ ವೇದದ ಹಿನ್ನೆಲೆಯಲ್ಲೆಲ್ಲ ನೋಡಬೇಕಾದ ವಿಶೇಷ ವಿಷಯ. ನಾನು ಹೆಚ್ಚು ಅದನ್ನೇ ಹೇಳುವುದಿಲ್ಲ, ಯಾಕೆಂದರೆ ಮತ್ತೆ ವಿಸ್ತಾರದ ಭಾಗ ಅದು. ಅಂತೂ ವೀಗನ್ವರೆಗೆ ಬರುವಂತಹ ಒಂದು ಇವಾಲ್ವ್ ಮನುಷ್ಯನಲ್ಲಿ ಆಗಿದೆ ಅಂತಂದರೆ, ಮನುಷ್ಯ ಆಹಾರ ಬದಲಾಯಿಸುವ ಎಲ್ಲ ಸ್ವಾತಂತ್ರ್ಯ ಅವನ ಬೀಯಿಂಗ್ನ ಇಂಪ್ರೂವ್ಮೆಂಟ್ನೊಟ್ಟಿಗೆ ಅವನು ಮಾಡ್ಕೋತಾ ಬಂದಿದ್ದಾನೆ. ನಾನು ಯಾವಾಗಲೂ ಹೇಳೋದು, ನನಗೆ ಮಾಡೆಲ್ ಕಾಡಿನಲ್ಲಿರುವ ಆನೆ. ಸಸ್ಯ ತಿಂದು ರಾಜ ಅನ್ನಿಸಿಕೊಂಡು ಎಲ್ಲ ದುರ್ಬಲ ಪ್ರಾಣಿಗಳಿಗೂ ರಾಜನಾಗಿ ಭಯ ಹುಟ್ಟಿಸುವ, ದೇಹದಾರ್ಢ್ಯದ ದೃಷ್ಟಿಯಿಂದ ಕೂಡ
ಮಾಂಸ ತಿನ್ನಬೇಕಾಗಿಲ್ಲ, ನಾನು ಗಟ್ಟಿಗನಾಗಬಹುದು ಅನ್ನೋದನ್ನು ತೋರಿಸಿಕೊಟ್ಟ ಆನೆ ಇದೆ ನೋಡಿ. ಆನೆ ನಮಗೆ ಬೆಸ್ಟ್ ಮಾಡೆಲ್. ಆ ದೃಷ್ಟಿಯಲ್ಲಿ ಇಲ್ಲಿ ಮಾಂಸ ತಿನ್ನುವುದು ಆ ಕಾಲಕ್ಕೆ ಇತ್ತು ಅನ್ನೋದು ಗೋಚರ ಆಗ್ತದೆ. ನಮ್ಮ ಅಪ್ಪ ಒಂದು ಮಾಂಸ ಶಬ್ದಕ್ಕೊಂದು ವ್ಯಾಖ್ಯಾನ ಮಾಡ್ತಾರೆ. ಮಾಂ ಅಂದರೆ ನಾನು ಸಂಸ್ಕೃತದಲ್ಲಿ, ಸ ಅಂದರೆ ಅವನು, ಅದು ಎರಡು ಅರ್ಥ. ಅಪ್ಪ ಏನು ಹೇಳ್ತಾರೆ ಅಂದರೆ, ಮಾಂಸ ಶಬ್ದದ ಅರ್ಥ, ಇಂದು ನೀನು ಯಾರನ್ನು ಕೋಳಿಯೋ ಆಡೋ ಯಾವುದನ್ನೋ ಕೊಂದು ತಿಂದರೆ ನಾಳೆ ನೀನು ಅದರ ಆಹಾರ ಆಗುತ್ತಿ. ನೀನು ಕೋಳಿ ಆಗುತ್ತಿ, ನೀನು ಆಡು ಆಗುತ್ತಿ. ನಾನು ಅದರಂತೆ ಮಾಂಸಃ, ಒಂದು ದಿನ ನಾನು ಅದರಂತೆ ಆಗುತ್ತೇನೆ ಅನ್ನುವುದು ಆ ಶಬ್ದದಲ್ಲಿರೋದು ಅರ್ಥ ಅಂತ. ಇದನ್ನು ಇವಾಲ್ವ್ ಆಗ್ತಾ ಮನುಷ್ಯ ತಿಳಿದ, ಆದ್ದರಿಂದ ಬಿಟ್ಟ. ಸೊ ಹಿಂಸೆಯ ಒಂದು ಭಾಗ ಬೇಡ ಅಂತ ಬಿಟ್ಟ ಇತ್ಯಾದಿ. ಅಥವಾ ನನ್ನ ದೇಹಕ್ಕೆ ಅವಶ್ಯಕತೆ ಇಲ್ಲ, ನಾನು ದೈಹಿಕವಾಗಿ ಏನು ಬಲಿಷ್ಠನಾಗಬೇಕಾಗಿಲ್ಲ, ಈ ಥರದ ಎಲ್ಲ ಅರ್ಥಗಳನ್ನು ಹುಡುಕಿ ಅವನು ಬಿಟ್ಟ ಅನ್ನೋದು ಒಂದು ಭಾಗ. ಇದನ್ನೇ ಭೇದ ಮಾಡಿ ಬಾಡೂಟ ಮಾಡಿರಿ, ಆಡೂಟ ಮಾಡಿರಿ. ಯಾಕಪ್ಪ, ನಿಮ್ಮ ಊಟ ಮಾಡಿರಿ, ನೀವು ನಮ್ಗೆ ಯಾಕೆ ಹೇಳ್ತೀರಿ, ನಮಗೆ ಬೇಕಿರ್ ಮಾಡ್ತೀವಿ ಅಂತ ಸಂದರ್ಭ ವಿಶ್ವಾಮಿತ್ರನ ಹಾಗೆ ಬಂದರೆ ಮಾಡೋಣ. ಯಾರಿಗೆ ಗೊತ್ತು, ದೇವ್ರಿಗೆ ಗೊತ್ತು. ಯಾರ ಮೇಲೂ ಇನ್ನೊಂದನ್ನು ಹೇರಬಾರ್ದು, ಇದು ದೊಡ್ಡ ಅಪರಾಧ. ನಮ್ಮದು ಹೀಗಪ್ಪ, ನಾವು ಹೀಗಿದ್ದೀವಿ, ನಮ್ಮದು ಹೀಗೆ ನಡೀತೀವಿ, ನೀವು ನಡೀರಿ, ತುಂಬ ಗೌರವ. ಪರಸ್ಪರ ಗೌರವ ಅನ್ನೋದು ಎಂದೋ ಕಳ್ಕೊಂಡಿದ್ದೇವೆ ನಾವು. ನನ್ನ ಅಮ್ಮ ನನಗೊಂದು ಮಾತು ಹೇಳ್ತಿದ್ಲು, ನಾವು ಪುಟ್ಟ ಮಕ್ಕಳು ಇವನಷ್ಟು ಇದ್ದಾಗ ನಮ್ಮ ಮನೆಗೆಲ್ಲ ಕೆಲಸಕ್ಕೆ ಹೆಣ್ಣುಮಕ್ಕಳು ಬರ್ತಿದ್ರು, ಅವ್ರು ಬುತ್ತಿ ತೊಗೊಂಡು ಬರ್ತಿದ್ರು. ಅವರೆಲ್ಲ ಸಾಮಾನ್ಯವಾಗಿ ನಮ್ಮ ಭಾಗದಲ್ಲಿ ಮರಕಲ್ಲರು ಅಂತ, ಮೊಗವೀರರು ಅಂತ, ಈ ಕಳಿ ಇಳಿಸೋದು ಅಂದರೆ ಯಾವುದನ್ನು ಮದ್ಯ ಎಲ್ಲ ಇಳಿಸೋದು ಅದೆಲ್ಲ ಮಾಡ್ತಾರೆ, ಮೀನು ಹಿಡಿತಾರೆ, ಆ ಥರದ ಒಂದು ಗುಂಪು. ಅವ್ರು ಬರುವಾಗ ಮೀನಿನ ಅಡಿಗೆಯನ್ನು ಬುತ್ತಿ ತೊಗೊಂಡು ಬರ್ತಿದ್ರು. ನಾವು ಸಹಜವಾಗಿ ಮಧ್ಯಾಹ್ನ ಊಟ ಹಾಕ್ಕೊಳ್ಳೆ ಅಲ್ಲಿ ಹೋಗಿ ಅವ್ರ ಜೊತೆ ಹರಟೆ ಕೂತ್ಕೊಳ್ತಿತ್ತು. ಏನು ತಿಂತೀರಿ, ಏನು ಊಟ, ಅವ್ರು ಮೀನಿನ ಊಟ ಅಂತ. ನಾವು ಒಂಥರ ವಾಸನೆ ಅಂತ ಮೂಗು ಮುರಿದು ಈಚೆಗೆ ಬರ್ತಿತ್ತು. ನಮ್ಮಮ್ಮ ಹೇಳ್ತಿದ್ಲು, ಅವರ ಆಹಾರ ಅವರನ್ನು ಬೆಳೆಸ್ತದೆ, ನಿಮ್ಮ ಆಹಾರ ನಿಮ್ಮನ್ನು ಬೆಳೆಸ್ತದೆ. ಅವರ ಆಹಾರದ ಬಗ್ಗೆ ಅಗೌರವವಾಗಲಿ, ನಿಮ್ಮ ಆಹಾರದ ಬಗ್ಗೆ ಗೌರವವಾಗಲಿ ಅತಿಯಾಗಿ ಮಾಡಬಾರದು. ಇದು ಪಾಠಗಳು. ಅವರ ಆಹಾರ ಅವರಿಗೆ, ಅವರ ಆಹಾರನ ನಮ್ಗೆ ತಿನ್ನಿಸಿ ಅಂತ ಒತ್ತಾಯ ಮಾಡಿದಾಗ ಇಲ್ಲಪ್ಪ ಅಂತಷ್ಟೇ. ನೀವು ತಿನ್ನಿ, ನೀವು ತಿನ್ನೋದಕ್ಕೆ ನಿಮ್ಮ ಕಾರಣಗಳು, ನಾವು ತಿನ್ನದೇ ಇರೋದಕ್ಕೆ ನಮ್ಮ ಕಾರಣಗಳು. ಪರಸ್ಪರ ಗೌರವ ಇಂಥದ್ದೆಲ್ಲ ಇತ್ತು, ಇರಬೇಕಿತ್ತು. ಅದಿಲ್ಲದ ಕಾಲದಲ್ಲಿ ನಾವಿದ್ದೇವೆ. ಆ ಕಾಲಕ್ಕಂತೂ ತಿಂತಿದ್ರು, ಸಹಜವಾಗಿ ತಿಂತಿದ್ರು ಅಂತ ಗೊತ್ತಾಗತ್ತೆ. ಇಲ್ವಲ್ಲ, ವಾತಾಪಿಯನ್ನು ಹೀಗೆ ಕಡಿದು ಮಾಂಸ ಮಾಡಿ ಪ್ರತಿ ಬ್ರಾಹ್ಮಣರ ಹೊಟ್ಟೆ ಸೀಳೆ ಅವರು ಹೊರಗೆ ಬಂದು ಸಾಯ್ತಿದ್ರು. ಈ ಹೊತ್ತಿನಲ್ಲಿ ಅಗಸ್ತ್ಯರಿದ್ದರು. ಅಗಸ್ತ್ಯರು ಮಿತ್ರಾವರುಣ ಅನ್ನುವವರಿಗೆ ಹುಟ್ಟಿದ ಕುಂಭ ಸಂಭವರು. ಅವರ ಊರ್ವಶಿಯನ್ನು ನೋಡಿ ವೀರ್ಯಸ್ಖಲನ ಆಯಿತು ಮಿತ್ರಾವರುಣರಿಗೆ. ಅವರು ಕಶ್ಯಪರ ಮತ್ತು ಅದಿತಿಯಿಂದ ಹುಟ್ಟಿದ ಮಿತ್ರಾವರುಣ ಅನ್ನುವ ಋಷಿಗಳಿಗೆ ಹುಟ್ಟಿದ ಮಗ. ಈ ಅಗಸ್ತ್ಯರಿಗೆ ಒಂದು ದಿನ ಅವರು ತನ್ನ ಆಹ್ನಿಕಗಳನ್ನು ಮಾಡುವ ಹೊತ್ತಿಗೆ ಅವರಿಗೆ ಒಂದು ನದಿ ದಡದಲ್ಲಿ ಒಂದಿಷ್ಟು ಹಿರಿಯರು ತಲೆ ಕೆಳಗಾಗಿ ಜೋತಾಡ್ತಿರುವುದು ಕಾಣ್ತದೆ. ಯಾಕೆ ತಲೆ ಕೆಳಗಾಗಿ ಜೋತಾಡ್ತಿದ್ದೀರಿ, ಏನು ಅಂತ ಕೇಳ್ತಾರೆ. ಆಗ ಅವರು ಹೇಳ್ತಾರೆ, ನಮಗೆ ನಮ್ಮ ವಂಶ ವೃದ್ಧಿ ಮಾಡುವವರಿಲ್ಲ, ನಾವು ಹಾಗಾಗಿ ನರಕದಲ್ಲಿ ಇದ್ದೇವೆ ಅಂತ. ಬದುಕು ತಲೆ ಕೆಳಗಾಗುವುದೇ ನರಕ ಅಷ್ಟೇ. ತುಂಬ ಸುಂದರವಾಗಿದೆ ಅದು. ನಮ್ಮ ಬದುಕು ನಿಧಾನವಾಗಿ ಊರ್ಧ್ವಮುಖ ಹೋಗಬೇಕಾದ್ರೆ ತಲೆ ಕೆಳಗಾಗಿದೆ, ನಮಗೆ ಸಂತಾನ ಇಲ್ಲ, ಮುಂದುವರಿಸೋರಿಲ್ಲ, ನಮ್ಮನ್ನು ನೋಡ್ಕೊಳ್ಳೋರಿಲ್ಲ ಅಂತ. ಆದರೆ ಅಗಸ್ತ್ಯರಿಗೆ ಗೊತ್ತಾಗುತ್ತೆ, ನನ್ನ ವಂಶಕ್ಕೆ ಮುಂದುವರಿಸುವವರಿಲ್ಲ, ಆದ್ದರಿಂದ ನಾನು ಮದುವೆ ಆಗಬೇಕು ಅಂತ ತೀರ್ಮಾನ ಮಾಡ್ತಾರೆ. ಅವರಿಗೆ ತನಗೆ ಬೇಕಾದಂತಹ ಸ್ತ್ರೀಯನ್ನು ಅವ್ರಿಗೆ ಹುಡುಕಿದರೆ ಸಿಗೋದಿಲ್ಲ. ಅವರೇ ಒಂದು ತನಗೆ ಹೇಗೆ ಬೇಕು ಊನವೇ ಇಲ್ಲದ ಒಬ್ಬ ಹೆಂಡತಿ ಅಂತ ತಾನೇ ಕಲ್ಪಿಸಿ ಒಂದು ಬೀಜ ನಿರ್ಮಾಣ ಮಾಡ್ತಾರೆ. ಆ ಬೀಜವನ್ನು ವಿದರ್ಭ ದೇಶದ ರಾಜನಿಗೆ ಹೋಗಿ ಕೊಡ್ತಾರೆ. ಆ ವಿದರ್ಭ ದೇಶದ ರಾಜ ಅದನ್ನು ಅವರ ಹೆಂಡತಿಗೆ ಕೊಡ್ತಾಳೆ. ಅವಳಿಂದ ಹುಟ್ಟಿದವಳು ಲೋಪಾಮುದ್ರಾ. ಅವಳಿಗೆ ಲೋಪವೇ ಇರಲಿಲ್ಲ, ಆದ್ದರಿಂದ ಅವಳು ಲೋಪಾಮುದ್ರ. ಆ ಲೋಪಾಮುದ್ರಳು ಒಂದಿಷ್ಟು ಬೆಳೀತಾಳೆ, ಅವಳಿಗೆ ಗಂಡನ್ನು ನೋಡಲಾಗ್ತದೆ. ಆ ಗಂಡು ಯಾರೂ ಕೂಡ ಒಬ್ಬರೂ ಕೂಡ ಹೆದರ್ತಾರೆ ಅವಳನ್ನು ಮದುವೆ ಆಗಲಿಕ್ಕೆ. ಊನವೇ ಇಲ್ಲ ಅವಳಲ್ಲಿ, ಅಷ್ಟು ಸುರಸುಂದರಿ. ಇವಳನ್ನು ಕಟ್ಕೊಂಡು ಏನಾರು ಆದರೆ ಅಂತ ಯಾವ ಗಂಡು ಕೂಡ ಮುಂದೆ ಹೋಗೋದಿಲ್ಲ.
ಮದುವೆ ಇಲ್ಲದೆ ಕೂತ್ಕೊಂಡಿರುವಂತಹ ಸಂದರ್ಭದಲ್ಲಿ ದಿವ್ಯ ದೃಷ್ಟಿಯಿಂದ ಅಗಸ್ತ್ಯರಿಗೆ ಗೊತ್ತಾಗುತ್ತೆ, ನಾನು ಆವತ್ತು ಹುಟ್ಟಿಸಿದ ಮಗಳು ಈಗ ರೆಡಿಯಾಗಿರಬೇಕು, ಈ ವಿದರ್ಭನ ಮಗಳು, ನಾನೀಗ ಅವಳನ್ನು ಮದುವೆ ಆಗಬೇಕು ಅಂತ ಅವ್ರು ನೇರವಾಗಿ ವಿದರ್ಭ ದೇಶದ ರಾಜನ ಹತ್ರ ಬಂದು ನನಗೆ ನಿನ್ನ ಮಗಳನ್ನು ಮದುವೆ ಮಾಡಿಕೊಡು ಅಂದಾಗ ರಾಜ ಕಂಗಾಲಾಗ್ತಾನೆ. ಯಾಕೆಂದರೆ ಎಂಥ ವೈಭವದಿಂದ ರಾಜಮನೆತನದಲ್ಲಿ ಬೆಳೆದ ಹುಡುಗಿ, ಇವಳನ್ನು ತೊಗೊಂಡೋಗಿ ಈ ಕಾಷಾಯ ವಸ್ತ್ರದ ಆ ಒಬ್ಬ ಋಷಿತ್ವಕ್ಕೆ ಕೊಟ್ಟರೆ ಅವಳು ಅಲ್ಲೇ ಕಾಡಿನಲ್ಲಿ ಅದೊಂದು ಥರದ ಪ್ರಾಣಿಯ ಹಾಗೂ ಬೇಟೆಗಾರರ ಜೊತೆಗೋ ಅಥವಾ ವಲ್ಕಲದ ಜೊತೆಗೋ ಬದುಕಬೇಕಲ್ಲ, ಇವಳಿಗೆ ಅಷ್ಟು ಸಾಮಾನ್ಯ ಜೀವನ ಸಾಧ್ಯ ಆದೀತಾ, ಆಶ್ರಮವಾಸ ಸಾಧ್ಯ ಆದೀತಾ ಅಂತ ಚಿಂತೆ ಮಾಡಿ ಮಗಳ ಹತ್ರ ಹೇಳ್ತಾರೆ. ಮಗಳಿಗೆ ಅನಿಸುತ್ತೆ, ಈವನ್ ಅವರ ಅಪ್ಪ ಅಮ್ಮನಿಗೆ ಅನಿಸುತ್ತೆ, ನಾವೇನಾದರೂ ಇಲ್ಲ ಅಂದರೆ ಅಗಸ್ತ್ಯರು ಶಾಪ ಕೊಡಬಹುದು. ಶಾಪದ ಭಯಕ್ಕೆ ಆ ಲೋಪಾಮುದ್ರೆ ಹೇಳ್ತಾಳೆ, ಚಿಂತೆ ಮಾಡಬೇಡಿ, ನಾನು ಅವರೊಟ್ಟಿಗೆ ಹೊಂದಾಣಿಕೆ ಮಾಡಿಕೊಂಡು ಬದುಕ್ತೇನೆ, ನನ್ನನ್ನು ಮದುವೆ ಮಾಡಿಸಿಕೊಡಿ. ಹಾಗೆ ಲೋಪಾಮುದ್ರೆ ಮದುವೆಯಾಗಿ ಬಂದ ತಕ್ಷಣ ಮೊದಲ ಕರಾರು ಅಗಸ್ತ್ಯರದ್ದು. ನಿನ್ನ ರಾಜವೈಭವದ ಉಡುಗೆ ತೊಡುಗೆಗಳನ್ನು ತೆಗೆದು ಕಾಷಾಯ ವಸ್ತ್ರದ ನಾರುಮಡಿಯನ್ನು ಉಟ್ಟಕೋ, ನೀನು ತೊಟ್ಟುಕೊಂಡ ಅಲಂಕಾರದ ಆಭರಣಗಳನ್ನೆಲ್ಲ ನಿನ್ನ ಅರಮನೆಯಲ್ಲಿ ಬಿಟ್ಟು ಬಾ, ನೀನು ಈಗ ಕಾಡಿನಲ್ಲಿ ಬದುಕುವುದಕ್ಕೆ ನನ್ನ ಋಷಿತ್ವದ ಆಶ್ರಮದ ವಾಸಕ್ಕೆ ಸಿದ್ಧಳಾಗಬೇಕು. ಅವಳು ಎಲ್ಲ ತಯಾರಾಗ್ತಾಳೆ ಯಥಾ ಪ್ರಕಾರ. ಎಷ್ಟೋ ಕಾಲ ಹೋಗುತ್ತೆ, ಇವಳೊಟ್ಟಿಗೆ ಅವರೊಟ್ಟಿಗೆ ಇವರು ಪರಸ್ಪರ ತಪಸ್ಸಿನಿಂದ ಉನ್ನತ ಹಂತಕ್ಕೆ ಬರ್ತಾರೆ. ಇಂಥ ತಪಸ್ವಿನಿಯ ಸ್ಥಿತಿಯಲ್ಲಿದ್ದಾಗ ಅಗಸ್ತ್ಯರು ಹೇಳ್ತಾರೆ, ನನಗೆ ಪುತ್ರ ಸಂತಾನ ಬೇಕು. ಈಗ ಲೋಪಾಮುದ್ರೆ ಹೇಳ್ತಾಳೆ, ಇಷ್ಟು ದಿನ ತಪಸ್ಸಿತ್ತು, ನಾನು ನಿಮ್ಮ ಉಡುಗೆ ತೊಡುಗೆ, ನಿಮ್ಮ ಜೀವನ, ನಿಮ್ಮ ರೀತಿ ನೀತಿಗಳನ್ನು ಒಪ್ಪಿಕೊಂಡಿದ್ದೇನೆ. ಈಗ ನೀವು ಸಾಂಸಾರಿಕ ಪುತ್ರ ಸಂತಾನ ಕೇಳುತ್ತಿದ್ದೀರಿ. ಪುತ್ರ ಸಂತಾನ ಎಂದರೆ ಸಂಸಾರದ ಜಗತ್ತು. ನನಗೆ ಬೇಕಾದಂತೆ ಹಂಸತೂಲಿಕಾ ತಲ್ಪದ ವೈಭವದ ಅರಮನೆ ನಿರ್ಮಾಣ ಮಾಡಿ, ಒಳ್ಳೆಯ ಉಡುಗೆ ತೊಡುಗೆ ಅಲಂಕಾರ ಆಭರಣಗಳ ಸಹಿತ ನಾನು ಮತ್ತೆ ನಿಮಗೆ ಪುತ್ರ ಸಂತಾನ ಕೊಡ್ತೇನೆ. ಸಂತಾನ ಆಗಬೇಕಾದರೆ ಇದು ನಿಯಮ ಅಂದಾಗ, ಪುತ್ರ ಸಂತಾನ ಲೋಪಾಮುದ್ರೆ ಒದಗಿಸಬೇಕಾದರೆ ಸಂಪತ್ತು ಬೇಕು. ಯಾಕೆ, ಅವರು ಅರಮನೆ ಕಟ್ಟಿಕೊಡಬೇಕು, ಅವಳಿಗೆ ವೈಭವದ ಹಂಸತೂಲಿಕ ತಲ್ಪ ತರಬೇಕು. ಸಂಪತ್ತು ಹುಡುಕಿಕೊಂಡು ಅಗಸ್ತ್ಯರು ಹೊರಟರು. ಮುಂದೇನಾಯಿತು ನಾಳೆ ನೋಡೋಣ. ನಮಸ್ಕಾರ.